ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ನೀವು NEP ಬಂದಿದೆ, ಫಸ್ಟ್ ಸೆಮ್ಗೆ ಹುಡುಗರು ಅಡ್ಮಿಷನ್ ಆಗಿದ್ದಾರೆ, ಲಾಟ್ ಆಫ್ ಕನ್ಫ್ಯೂಷನ್ ಇದೆ. ಸೊ ನೀವೇನಾದರೂ ಕೋರ್ ಸಬ್ಜೆಕ್ಟ್ ಆಗಿ ಒನ್ ಆಫ್ ದಿ ಕೋರ್ ಸಬ್ಜೆಕ್ಟ್ ಆಗಿ ಡಿಸ್ಕ್ರೀಟ್ ಕೋರ್ ಸಬ್ಜೆಕ್ಟ್ ಆಗಿ ಕೆಮಿಸ್ಟ್ರಿ ತೊಗೊಂಡಿದ್ರೆ ಅದರಲ್ಲಿ ಆ್ಯಕ್ಚುಲಿ ನಿಮಗೆ 4 ಯೂನಿಟ್ ಇದೆ. ಅದರಲ್ಲಿ ಒನ್ ಆಫ್ ದಿ ಯೂನಿಟ್ ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಯೂನಿಟ್ 4 ಅಂತ ಏನು ಹೇಳ್ತೀವಿ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಅದರದ್ದು ಸೀರೀಸ್ ನಾನೀಗ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 3ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು IUPAC ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ದ ಕಾಂಪೌಂಡ್ ವಿಚ್ ಗೋಯಿಂಗ್ ಟು ಕಂಟೈನ್ ಕಾರ್ಬನ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ಅದ್ರ ಜೊತೆಗೆ ನೈಟ್ರೋಜನ್ನು, ಹ್ಯಾಲೋಜನ್ನು, ಸಲ್ಫರು ಇದೆಲ್ಲ ಇರುತ್ತೆ. ಇರೋವಂಥ ಎಲ್ಲ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ಬೇರೆ ಅಂದರೆ ಮುಂಚೆ ಟ್ರಿವಿಯಲ್ ನೇಮ್ ಅಥವಾ ಕಾಮನ್ ನೇಮ್ ಅಂತ ಹೇಳಿ ಮಾಡ್ತಾಯಿದ್ರು, ವಿಚ್ ವಾಸ್ ನಾಟ್ ಸೋ ಸೈಂಟಿಫಿಕ್. ಹಾಗಾಗಿ ಸೈಂಟಿಫಿಕ್ ಆಗಿರುವಂಥ ನಾಮನ್ಕ್ಲೇಚರ್ ಥ್ರೂಔಟ್ ದಿ ವರ್ಲ್ಡ್ ಎಲ್ಲರೂ ಒಂದೇ ಥರ ನಾಮನ್ಕ್ಲೇಚರ್ನ ಯೂಸ್ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಅವ್ರೇನು ಮಾಡಿದ್ರು, IUPAC ನಾಮನ್ಕ್ಲೇಚರ್ ಅಂತ ಹೇಳಿದ್ರು. ಇಂಟರ್ನ್ಯಾಷನಲ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ ಅಂತ ಏನು ಹೇಳ್ತೀವಿ, ಅದ್ರ ಪ್ರಕಾರ ನಾವೇನು ಮಾಡ್ತಾ ಇದ್ದೀವಿ, IUPAC ನಾಮನ್ಕ್ಲೇಚರ್ನ ನಾವು ಹೇಳ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಶಲಿ ನಾವೇನು ಮಾಡ್ತೀವಿ, ಲೋಕೆಟ್ನ ಯೂಸ್ ಮಾಡ್ತೀವಿ, ಪ್ರಿಫೆಕ್ಸಸ್ನ ಯೂಸ್ ಮಾಡ್ತೀವಿ, ರೂಟ್ ವರ್ಡ್ ಅಂತ ಹೇಳ್ತೀವಿ, ಸಫೆಕ್ಸ್ ಅಂತ ಹೇಳ್ತೀವಿ. ಈ ಎಲ್ಲ ಪಾಯಿಂಟ್ಗಳನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ನಾಮನ್ಕ್ಲೇಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇಂಥದಕ್ಕೆ ನಾವೇನಂತ ಕರಿತೀವಿ, ಈ ಥರ ಹೇಳೋವಂಥ ನಾಮನ್ಕ್ಲೇಚರ್ಗೆ ನಾವು IUPAC ನಾಮನ್ಕ್ಲೇಚರ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ಹಂಗಾರೆ ಅದಕ್ಕೆ ಇವಾಗ IUPAC ಅವ್ರು ಹೇಳೋಕ್ಕಿಂತ ಮುಂಚೆ ನಮಗೆ ನಾಮನ್ಕ್ಲೇಚರೇ ಇರಲಿಲ್ವಾ, ಇತ್ತು. ಅದಕ್ಕೆ ಏನಂತ ಕರಿತೀವಿ, ಕಾಮನ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ಅಂತ ಕರೀತಾರೆ, ಅಥವಾ ಟ್ರಿವಿಯಲ್ ನಾಮನ್ಕ್ಲೇಚರ್ ಸಿಸ್ಟಮ್ ಅಂತ ಕರೀತಾರೆ. ಅದರಲ್ಲಿ ಏನಾಗ್ತಿತ್ತು ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಏನೂ ಅಪ್ರೋಚ್ ಇರಲಿಲ್ಲ. ಸೊ ಅವ್ರಿಗೆ ತೋಚಿತು ಅಥವಾ ಅವ್ರ ಲೋಕಲ್ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತಿದ್ರು ಅಥವಾ ಪಾಪ್ಯುಲರ್ ಆಗಿ ಏನು ಯೂಸ್ ಮಾಡ್ತಾಯಿದ್ರು ಆ ವರ್ಡ್ಸ್ನ ಅವರು ಯೂಸ್ ಮಾಡ್ತಾಯಿದ್ರು. ಅದಕ್ಕೆ ಟ್ರಿವಿಯಲ್ ನಾಮನ್ಕ್ಲೇಚರ್ ಅಂತ ಹೇಳ್ತಾಯಿದ್ರು. ಆದರೆ ಟ್ರಿವಿಯಲ್ ನಾಮನ್ಕ್ಲೇಚರಲ್ಲಿ ಏನಾಗ್ತಿತ್ತು ಅಂತ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನಾಗ್ತಿತ್ತು, ಅದು ಚೇಂಜ್ ಆಗ್ತಿತ್ತು. ಫಾರ್ ಎಕ್ಸಾಂಪಲ್ ಈಗ ಅಸ್ಟಿಕ್ ಆ್ಯಸಿಡ್ ಅದು ವಿನಿಗರಿಂದ ಬಂದಿದೆ. ಸೊ ಡಿರೈವ್ ಫ್ರಮ್ ಆಕ್ಟಿನಿಯಮ್ ಅಂತ ಹೇಳ್ತಾರೆ. ಇಟ್ಸ್ ಅ ಲ್ಯಾಟಿನ್ ವರ್ಡ್. ಲ್ಯಾಟಿನಲ್ಲಿ ಆಕ್ಟಮ್ ಅಂತಂದರೆ ಅಸ್ಟಿಕ್ ಆ್ಯಸಿಡ್. ಅದಕ್ಕೆ ಅದನ್ನು ವಿನಿಗರ್ಗೆ ಆ ಥರ ಅಸ್ಟಿಕ್ ಆ್ಯಸಿಡ್ ಅಂತ ಕರೆದ್ರು. ಫಾರ್ಮಿಕ್ ಆ್ಯಸಿಡ್ಗೆ ಏನಂತ ಕರೆದ್ರು, ಫಾರ್ಮಿಕಾ, ಆ್ಯಂಟಿಂದ ಬರುತ್ತೆ. ಅಗೇನ್ ಇಟ್ಸ್ ಆಲ್ಸೋ ಎ ಲ್ಯಾಟಿನ್ ವರ್ಡ್. ಹಾಗಾಗಿ ಡಿಸ್ಟಿಲೇಷನ್ ಆಫ್ ಆ್ಯಂಟ್ ಬಾಡೀಸಿಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರು. ಹಂಗಾಗಿ ಏನು ಮಾಡಿದ್ರು, ಅದಕ್ಕೆ ಫಾರ್ಮಿಕ್ ಆ್ಯಸಿಡ್ ಅಂತ ಇಟ್ಟರು. ಫಾರ್ಮಿಕಾಯಿಂದ ಬರ್ತಾ ಇದೆ, ಅದಕ್ಕೋಸ್ಕರ ಅದನ್ನು ಫಾರ್ಮಿಕ್ ಆ್ಯಸಿಡ್ ಅಂತ ಇಟ್ಟರು. ಅಂದರೆ ಏನು ಅಂದರೆ ಅದ್ರ ಸೋರ್ಸ್ ಇರ್ಬೋದು, ಅದ್ರ ಜಾಗ ಇರ್ಬೋದು, ಆ ರೀತಿಯಾಗಿ ಏನು ಮಾಡ್ತಾರೆ, ಬೇರೆ ಬೇರೆ ಥರ ಅವ್ರು ಏನು ಮಾಡ್ತಾಯಿದ್ರು, ಅವ್ರ ಕನ್ವೀನಿಯಂಟ್ ತಕ್ಕಂಗೆ ಅದನ್ನು ನಾಮನ್ಕ್ಲೇಚರ್ನ ಮಾಡ್ತಾಯಿದ್ರು. ಅದು ಲೋಕಲ್ ಲ್ಯಾಂಗ್ವೇಜಲ್ಲೂ ಆಗಿದ್ದಿರ್ಬೋದಾಯಿತು. ಕೆಲವ್ರು ಏನು ಮಾಡ್ತಿದ್ರು ಅಂದರೆ ಅವ್ರ ಗರ್ಲ್ ಫ್ರೆಂಡ್ಸ್ ಹೆಸರನ್ನೆಲ್ಲ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಬಾರ್ಬಿಟ್ರಿಕ್ ಆ್ಯಸಿಡ್ ಇದೆ. ಆ ಬಾರ್ಬಿಟ್ರಿಕ್ ಆ್ಯಸಿಡ್ನ ಬಾರ್ಬರಾ ಅಂತ ಹುಡುಗಿ ಇದ್ಲು, ಗರ್ಲ್ ಫ್ರೆಂಡ್ ಇದ್ಲು, ಯಂಗ್ ಲೇಡಿ ಇದ್ಲು, ಅವಳ ಹೆಸರಿಂದ ಬಾರ್ಬರಿಕ್ ಆ್ಯಸಿಡ್ ಅಂತ ಬಂದಿದೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಏನಾಗ್ತಿತ್ತು, ದೇರ್ ಇಸ್ ಅ ಲಾಟ್ ಆಫ್ ಸೈಂಟಿಫಿಕ್ ಆಗಿರಲಿಲ್ಲ. ಸೊ ನನಗೆ ಬೇರೆ ಹೊಸ ಕಾಂಪೌಂಡ್ ಮಾಡ್ಕೊಂಡಾಗ ನನಗೆ ಬೇಕಾದಂಗೆ ನಾನು ಅದನ್ನು ಮಾಡ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಏನು ಮಾಡಿದ್ವಿ, ಈ ಸಿಸ್ಟಮ್ ಬೇಡ, ವಿಲ್ ಗೋ ಫಾರ್ ಎ ಸಿಸ್ಟಮ್ಯಾಟಿಕ್ ಆಗಿರುವಂಥದ್ದು. ಎಲ್ಲ ಇಡೀ ಪ್ರಪಂಚದಲ್ಲಿ ಈಗ ಹೇಳಿದ್ರೆ ಲೋಕಲ್ ಲ್ಯಾಂಗ್ವೇಜ್ ಯಾವುದೂ ಇಲ್ದಲೆ ಇಡೀ ಪ್ರಪಂಚದಲ್ಲಿ ಕಾಮನ್ ಆಗಿರುವಂಥದ್ದು ಒಂದು ಸಿಸ್ಟಮ್ ಇರಲಿ. ಆ ಸಿಸ್ಟಮ್ಗೆ ನಾವೇನಂತ ಕರಿದ್ವಿ, IUPAC ಸಿಸ್ಟಮ್ ಅಂತ ಕರಿದ್ವಿ. ಆದರೆ ಈ IUPAC ಸಿಸ್ಟಮ್ಮು ಒಂದು ರೀತಿಯಲ್ಲಿ ಏನು ಹೇಳ್ತು ಅಂತಂದರೆ, ಈಸಿಯಾಗಿ ಒಂದು ಯಾವುದೋ ಒಂದು ಸ್ಟ್ರಕ್ಚರ್ ಕೊಟ್ಟರೆ ಆ ಸ್ಟ್ರಕ್ಚರ್ಗೆ ಒಂದೇ ಹೆಸರು ಎಲ್ಲರೂ ಹೇಳೋಂಗೆ, ಅಥವಾ ಒಂದು ಹೆಸರು ಕೊಟ್ಟರೆ ಎಲ್ಲರೂ ಒಂದೇ ಥರ ಸ್ಟ್ರಕ್ಚರ್ ಬರೆಯೋ ಥರ ಅದು ನಾಮನ್ಕ್ಲೇಚರ್ ಹೇಳ್ತು. ಆದರೆ ಈ ಟ್ರಿವಿಯಲ್ ನೇಮ್ ಇದೆಯಲ್ಲ, ಅದರಲ್ಲಿ ಏನಾಗ್ತಿತ್ತು ಅಂದರೆ ಸಿಂಪಲ್ ಆಗಿರ್ತಿತ್ತು, ಚಿಕ್ಕದಾಗಿರ್ತಿತ್ತು. ಈಗ IUPAC ನಾಮನ್ಕ್ಲೇಚರ್ನ ತೊಗೊಂಡ್ರೆ ನೀವು ತುಂಬ ದೊಡ್ಡದಾಗ್ತಿತ್ತು. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಕೆಲವು ಕಡೆಗೆ ಇವೊಂದೋ ತಿಳಿಸಿನ IUPAC ನೇಮ್, ಕಾಮನ್ ನೇಮ್ ಇದೆಯಲ್ಲ ಅಥವಾ ಟ್ರಿವಿಯಲ್ ನೇಮ್ ಇದೆಯಲ್ಲ ಅದೇ ಇದೆ. ಫಾರ್ ಎಕ್ಸಾಂಪಲ್ ಈಗ ಟಾಟಾರಿಕ್ ಆ್ಯಸಿಡ್ ಇದೆ. ಟಾಟಾರಿಕ್ ಆ್ಯಸಿಡ್ಗೆ IUPAC ನಾಮನ್ಕ್ಲೇಚರ್ನ ಬರೆದ್ರೆ 2,3-ಡೈಹೈಡ್ರಾಕ್ಸಿ ಬ್ಯೂಟೇನ್ ಡೈಓಯಿಕ್ ಆ್ಯಸಿಡ್, ಅದು ಅಷ್ಟು ದೊಡ್ಡದಿದೆ. ಅದ್ರ ಬದಲು ಏನು ಮಾಡ್ತೀವಿ ಅಂತಂದರೆ, ಅಥವಾ ಕಾಮನ್ ಮ್ಯಾನ್ಗೆ ಈಸಿ ಆಗಲಿ ಅಥವಾ ತುಂಬ ಕಾಂಪ್ಲಿಕೇಟೆಡ್ ಆಗಿಲ್ಲ ಅಂದರೆ ಟಾಟಾರಿಕ್ ಆ್ಯಸಿಡ್. ಇದು ಟಾಟಾರಿಕ್ ಆ್ಯಸಿಡ್ಗೆ IUPAC ನೇಮ್ ಏನಿದೆ, 2,3-ಡೈಹೈಡ್ರಾಕ್ಸಿ ಬ್ಯೂಟೇನ್ ಡೈಓಯಿಕ್ ಆ್ಯಸಿಡ್ ಇದೆ. ಅದನ್ನು ಹೇಳೋದು ಜನರಲಿ ಟಾಟಾರಿಕ್ ಆ್ಯಸಿಡ್ ಅಂತ ಹೇಳ್ತಾರೆ.
ಇದು ಟಾಟಾರಿಕ್ ಆ್ಯಸಿಡ್ ಗ್ರೇಪ್ಸಲ್ಲಿ ಇರುತ್ತೆ, ಆ್ಯಪಲಲ್ಲಿ ಇರುತ್ತೆ, ಇದರಲ್ಲೆಲ್ಲ ಇರುತ್ತೆ, ಹುಳಿ ಇರುತ್ತಲ್ಲ ಅಂಥದಕ್ಕೆ ನಾವು ಟಾಟಾರಿಕ್ ಆ್ಯಸಿಡ್ ಅಂತ ಕರಿತೀವಿ. ಆ ಥರ ಪಿಗ್ಮೆಂಟ್ ಕೆರಟಿನ್ ಕ್ಯಾರೆಟಲ್ಲಿ ಇರುತ್ತೆ, ಟೊಮೆಟೊಸಲ್ಲಿ ಇರುತ್ತೆ. ಸೊ ಅದ್ರದ್ದು ಬೀಟಾ ಕೆರೋಟಿನ್ ಅಂತ ಹೇಳ್ತೀವಿ. ಅದಕ್ಕೆ 11 ನಿಮಗೆ ಅನ್ಸ್ಯಾಚುರೇಟೆಡ್ ಬಾಂಡ್ ಇರುತ್ತೆ ಆ ಮಾಲಿಕ್ಯೂಲಲ್ಲಿ. ಸೊ ಅದರದ್ದು IUPAC ನೇಮ್ ತೊಗೊಂಡ್ರೆ 1,3,3 ಟ್ರೈಮೀಥೈಲ್ 2 ಬ್ರಾಕೆಟ್ ಒಳಗಡೆ 2,6,6 ಟ್ರೈಮೀಥೈಲ್ ಸೈಕ್ಲೋ ಹೆಕ್ಸೇನ್ 1I octa deca 1 3 5 7 9 11 13 15 17 ನಾನು ಇನೈಲ್ ಸೈಕ್ಲೋಹೆಕ್ಸೇನ್. ನೋಡಿ ಇಷ್ಟು ದೊಡ್ಡ ಹೇಳೋದ್ರ ಬದಲು ಬೀಟಾ ಕರೋಟಿನ್ ಅನ್ನೋದು ಈಸಿ. ಹಂಗಾಗಿ ಈ ಒಂದು IUPAC ನೇಮ್ ಇದ್ರೂ ಆ ಕಾಮನ್ ನೇಮ್ ಏನಿದೆಯಲ್ಲ ಅದು ಫುಲ್ಲು ಹೋಗಿಲ್ಲ. ಆದರೆ ಕೆಲವೊಂದು ಕಡೆಗೆ ನಾವು ಅದನ್ನು ಯೂಸ್ ಮಾಡ್ತಾ ಇದ್ವಿ ಬಿಕಾಸ್ ಆಫ್ ದಿ ಈಸಿ ಮೆಥಡಾಲಜಿ ಇದೆ, ಸಿಂಪಲ್ ಆಗಿದೆ, ಶಾರ್ಟ್ ಆಗಿದೆ, ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ನೀವು ಇದು ನೋಡಿದಾಗ ಕಾಂಪ್ಲಿಕೇಟೆಡ್ ಆಗ್ಬೋದು. ಇದನ್ನು ಹೇಗೆ ನೇಮ್ ಮಾಡೋದು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ಹೇಗೆ ಆರಿಜಿನ್ ಆಯಿತು, IUPAC ನಾಮನ್ಕ್ಲೇಚರ್ ಹೇಗಾಯಿತು, ಅದ್ರದ್ದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜು ಹೇಳ್ತಾ ಇದ್ದೀನಿ. ಸೊ ಈಗ ಫಾರ್ ಎಕ್ಸಾಂಪಲ್ ಅದು ಒಂದು ಡಿಸ್ಅಡ್ವಾಂಟೇಜಸ್ ಅಂದರೆ ಒಂದು ತುಂಬ ಲೆಂತಿ ಆಗ್ತಿತ್ತು, ಸಿಂಪಲಾಗಿ ಆಗ್ತಿಲ್ಲ. ಎರಡನೇದು ಏನಾಗ್ತಿತ್ತು ಅಂದರೆ ಟ್ರಿವಿಯಲ್ ನೇಮ್ ಇದ್ದಾಗ ಒಂದೇ ಕಾಂಪೌಂಡ್ಗೆ ಬೇರೆ ಬೇರೆ ಹೆಸರಿತ್ತು. ಫಿನಾಲ್ ಇತ್ತು, ಹೈಡ್ರಾಕ್ಸಿ ಬೆನ್ಸಿನ್ ಇತ್ತು, ಕಾರ್ಬೋಲಿಕ್ ಆ್ಯಸಿಡ್ ಇತ್ತು. ಈ ಮೂರು ಸ್ಟ್ರಕ್ಚರ್ ಒಂದೇ, ಆದರೆ ಬೇರೆ ಬೇರೆ ಹೆಸರಿದೆ. ಆಯ್ತು, ಅದು ಒಂದು ಪ್ರಾಬ್ಲಮ್ ಇತ್ತು ಟ್ರೈಬಲ್ ನಾಮನ್ಕ್ಲೇಚರ್. ಎರಡನೇದು ಏನು ಅಂದರೆ ಟ್ರೈಬಲ್ ನಾಮನ್ಕ್ಲೇಚರಲ್ಲಿ ಏನಾಗ್ತಿತ್ತು ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಫಂಕ್ಷನಲ್ ಗ್ರೂಪ್ ಇದೆ ಅಂತ ತಿಳ್ಕೊಂಡ. ಫಂಕ್ಷನಲ್ ಗ್ರೂಪ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆ ಫಂಕ್ಷನಲ್ ಗ್ರೂಪ್ ಇರುವಂಥ ಎಲ್ಲ ಕಾಂಪೌಂಡ್ಸು ಒಂದೇ ಥರ ಬಿಹೇವ್ ಮಾಡ್ತವೆ. ಆದರೆ ಆ ಫಂಕ್ಷನಲ್ ಗ್ರೂಪ್ ಇರುವಂಥ 1-2 ಕಾಂಪೌಂಡ್ ಮಾತ್ರ ಕಾಮನ್ ನೇಮ್ ಇತ್ತು. ಆಮೇಲೆ ಮುಂದಕ್ಕೆ ಅದಿರಲಿಲ್ಲ. ಸೊ ಹಾಗಾಗಿ ದೇರ್ ಇಸ್ ನೋ ಸೆಟ್ ಆಫ್ ಗೈಡ್ಲೈನ್ಸ್ ಯಾವುದೂ ಇರಲಿಲ್ಲ. ಹಾಗಾಗಿ ಟ್ರೈಬಲ್ ನೇಮ್ನ ಏನು ಮಾಡಿದ್ವಿ, IUPAC ನಾಮನ್ಕ್ಲೇಚರ್ಗೆ ಹೋದ್ವಿ. ನಾನು ಮುಂಚೆನೇ ಹೇಳ್ದಂಗೆ IUPAC ನಾಮನ್ಕ್ಲೇಚರ್ ಏನಾಗುತ್ತೆ, ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಸೊ ನನಗೆ ಬೇಕಾದಂಗೆ ನನಗೆ ತಕ್ಕಂಗೆ ನಾನು ಮಾಡ್ಕೊಳ್ಬೇಕು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಐ ಡೋಂಟ್ ಲೈಕ್ ಟು ಕಾಲ್ಡ್ ಎ ಸೀನಿಯರ್ ಸಿಟಿಸನ್, ಐ ಪ್ರಿಫರ್ ದ ಟರ್ಮ್ ಮೆಚ್ಯೂರ್ ಪ್ಲೇಮೆಂಟ್. ಎರಡೂ ಒಂದೇ. ಅವಳು ಲೇಡಿ ಹೇಳ್ತಾ ಇದ್ದಾಳೆ, ನನಗೆ ಸೀನಿಯರ್ ಸಿಟಿಸನ್ ಅಂತ ಕರಿಬೇಡ, ಮೆಚ್ಯೂರ್ ಪ್ಲೇಮೇಟ್ ಅಂತ ಕರಿ ನನ್ನ ಅಂತ ಕೇಳ್ಕೊತಾ ಇದ್ದಾಳೆ. ಸೊ ದೇರ್ ವಿಲ್ ಬಿ ಅ ಕನ್ಫ್ಯೂಷನ್. ಈಗ ನನಗೆ ಸೀನಿಯರ್ ಸಿಟಿಸನ್ ಅಂತ ಮೆನ್ಗೆ ಅಯ್ಯಪ್ಪ ನಿಂತಿರೋನಿಗೆ ಸೀನಿಯರ್ ಸಿಟಿಸನ್ ಅಂತ ಕರಿಬೇಕು, ಅವನಿಗೆ ಆ ಥರ ಕರಿಬೇಕು ಅಂತ ಆಸೆ. ಈ ಲೇಡಿಗೆ, ಈ ಅಜ್ಜಿಗೆ ಏನಂತ ಕರಿಬೇಕು, ಮೆಚ್ಯೂರ್ ಪ್ಲೇಮೇಟ್ ಅಂತ ಕರಿಬೇಕು. ಸೊ ದೇರ್ ವಿಲ್ ಬಿ ಲಾಟ್ ಆಫ್ ಕನ್ಫ್ಯೂಷನ್. ಸೇಮ್ಗೆ ಏನಾಗ್ತಿದೆ, ಸೇಮ್ ಕಾಂಪೌಂಡ್ಗೆ ನಾವೇನು ಮಾಡ್ತಾ ಇದ್ವಿ, ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾ ಇದ್ದೀವಿ. ಆ ಕನ್ಫ್ಯೂಷನ್ನ ಡಿಲೀಟ್. ವಿ ಹ್ಯಾವ್ ಇಂಟರ್ನ್ಯಾಷನಲ್ ಪ್ಯೂರ್ ಆಫ್ ಅಪ್ಲೈಡ್ ಕೆಮಿಸ್ಟ್ರಿ, ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ, IUPAC ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಅವ್ರೇನು ಮಾಡಿದ್ರು, ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಫ್ ರೂಲ್ಸ್ನ ಕೊಟ್ಟರು. ಅದ್ರ ಪ್ರಕಾರ ನಾವು ಮಾಡ್ತಾ ಹೋಗ್ರಿ, ಆಂಬಿಗ್ಯೂಸಿನೇ ಬೇಡ. ಸೊ ನಾನೊಂದು ಹೇಳೋದು ಇನ್ನೊಬ್ಬರೊಂದು ಹೇಳೋದು ಬೇಡ. ಪ್ರಪಂಚದಲ್ಲಿ ಯಾವುದೋ ಒಂದು ಸ್ಟ್ರಕ್ಚರ್ ಹೇಳಿದ ತಕ್ಷಣ ಎವ್ರಿಬಡಿ ಶುಡ್ ರೈಟ್ ದಿ ಸೇಮ್ ಸ್ಟ್ರಕ್ಚರ್, ಅಥವಾ ಯಾವುದೋ ಒಂದು ಸ್ಟ್ರಕ್ಚರ್ ಕೊಟ್ಟಿದ ತಕ್ಷಣ ಎವ್ರಿಬಡಿ ಶುಡ್ ನೇಮ್ ವಿತ್ ದ ಸೇಮ್ ನೇಮ್. ಸೊ ಆ ರೀತಿಯಾಗಿ ಇರಲಿ ಅಂತ ಅವ್ರೇನು ಮಾಡಿದ್ರು ಅಂದರೆ ಆಂಬಿಗ್ಯುಟಿನ ಅವಾಯ್ಡ್ ಮಾಡೋದಕ್ಕೆ, ಸ್ಟ್ರಕ್ಚರ್ ಇರ್ಬೋದು ಅಥವಾ ನೇಮ್ ಇರ್ಬೋದು ಅಥವಾ ಕಂಪ್ಯಾರಿಸನ್ ಮಾಡಬೇಕು ಅಂತಂದರೆ ಇದೆಲ್ಲ ಬೇಡ ಅಂತ ಏನು ಮಾಡಿದ್ವಿ, ಹ್ಯಾವ್ ಸೆಟ್ ಆಫ್ ರೂಲ್ಸ್. ಅದಕ್ಕೆ ನಾವೇನಂತ ಕರಿತೀವಿ, IUPAC ರೂಲ್ಸ್ ಅಂತ ಕರಿತೀವಿ. ಫಸ್ಟು ಅವ್ರು ಕೊಟ್ಟಾಗ ಏನು ಮಾಡಿದ್ರು, 3 ಬೇಸಿಕ್ ರೂಲ್ಸ್ನ ಕೊಟ್ಟರು. ಯಾವ್ಯಾವುದು ಅಂದರೆ ಪ್ರಿಫೆಕ್ಸ್ ಇರುತ್ತೆ, ರೂಟ್ ವರ್ಡ್ ಇರುತ್ತೆ, ಸಫೆಕ್ಸ್ ಇರುತ್ತೆ. ಏಕೆಂದ್ರೆ ಪ್ರಿಫೆಕ್ಸ್ ಏನಿರ್ಬೋದು, ಅದು ಒಂದೇ ಇರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಇರ್ಬೋದು. ರೂಟ್ ವರ್ಡು ಮಧ್ಯದಲ್ಲಿರುತ್ತೆ. ಸಫೆಕ್ಸ್, ಏಕೆಂದ್ರೆ ಸಫೆಕ್ಸಲ್ಲಿ 2 ಥರ ಸಫೆಕ್ಸ್ ಇರ್ತೀವಿ. ಒಂದಕ್ಕೆ ಪ್ರೈಮರಿ ಸಫೆಕ್ಸ್ ಅಂತೀವಿ, ಇನ್ನೊಂದಕ್ಕೆ ಸೆಕೆಂಡ್ರಿ ಸಫೆಕ್ಸ್ ಅಂತೀವಿ. ಈಚ್ ಪಾರ್ಟ್ ಆಫ್ ದಿಸ್ ನೇಮ್ ಹ್ಯಾಸ್ ಎ ಪರ್ಪಸ್. ಅಂದರೆ 3 ಭಾಗ ಮಾಡಿದ್ವಿ. ಮಧ್ಯದಲ್ಲಿರುವಂಥದ್ದು ಯಾವುದು, ರೂಟ್ ವರ್ಡ್, ಅದು ಮೇನು. ಅದಕ್ಕಿಂತ ಮುಂಚೆ ಬರೋದಕ್ಕೆ ಏನಂತೀವಿ, ಪ್ರಿಫೆಕ್ಸ್. ಪ್ರಿಫೆಕ್ಸ್ ಅಂದ್ರೆ ಏನು, ಬಿಫೋರ್ ದಿ ರೂಟ್ ವರ್ಡ್ ಏನು ಯೂಸ್ ಮಾಡ್ತೀವಲ್ಲ ಅದಕ್ಕೆ ಪ್ರಿಫೆಕ್ಸ್. ಸಫೆಕ್ಸ್ ಅಂದ್ರೆ ಏನು, ಆಫ್ಟರ್ ದಿ ರೂಟ್ ವರ್ಡ್ ನಾವು ಏನು ಆ್ಯಡ್ ಮಾಡ್ತೀವಲ್ಲ ಅದಕ್ಕೆ ಸಫೆಕ್ಸ್. ಸೊ 3 ಬೇಸಿಕ್ ರೂಲ್ಸ್ ಇದೆ. ಯಾವುದೋ ಒಂದು ಆ ಕಾಂಪೌಂಡ್ನ, ಆರ್ಗ್ಯಾನಿಕ್ ಕಾಂಪೌಂಡ್ನ ನೇಮ್ ಮಾಡಬೇಕು ಅಂದರೆ ಫಸ್ಟ್ ರೂಟ್ ವರ್ಡ್ನ ಫಿಕ್ಸ್ ಮಾಡಬೇಕು, ಅದು ಮಿಡ್ಲಿದೆ. ಅದಕ್ಕಿಂತ ಮುಂಚೆ ಪ್ರಿಫೆಕ್ಸ್ನ ಹಾಕಬೇಕು. ಅದಾದಮೇಲೆ ನಾವೇನು ಹಾಕಬೇಕು, ಸಫೆಕ್ಸ್ನ ಹಾಕಬೇಕು. ಪ್ರಿಫೆಕ್ಸು ಒಂದಿರ್ಬೋದು, ಒಂದಕ್ಕಿಂತ ಜಾಸ್ತಿ ಇರ್ಬೋದು. ಸಫೆಕ್ಸ್ನ ತೊಗೊಂಡ್ರೆ 2 ಥರ ಸಫೆಕ್ಸ್ ಹೇಳ್ತೀವಿ. ಒಂದಕ್ಕೆ ಪ್ರೈಮರಿ ಸಫೆಕ್ಸ್ ಅಂತೀವಿ, ಇನ್ನೊಂದಕ್ಕೆ ಸೆಕೆಂಡ್ರಿ ಸಫೆಕ್ಸ್ ಅಂತ ಹೇಳಿ. ಅದೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾನೇನು ಹೇಳಿದೆ, ಇಂಪಾರ್ಟೆಂಟ್ ನನಗೇನು ಅಂತಂದರೆ ರೂಟ್ ವರ್ಡ್ನ ನಾನು ಹೇಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ದ ವರ್ಡ್ ರೂಟ್ ರೆಪ್ರೆಸೆಂಟ್ ದಿ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ ದಿ ಲಾಂಗೆಸ್ಟ್ ಚೈನ್ ಸೆಲೆಕ್ಟೆಡ್ ವಿಚ್ ಇಸ್ ನೋನ್ ಆಸ್ ದಿ ಪೇರೆಂಟ್ ಚೈನ್. ಸೊ ನಾನು ಈಗ ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡ್ರೆ ಅದರಲ್ಲಿ ಯಾವುದೋ ಒಂದು ಪೇರೆಂಟ್ ಚೈನ್ ಯಾವುದು ಅಂತ ಕನ್ಸಿಡರ್ ಮಾಡ್ಕೋಬೇಕು. ಪೇರೆಂಟ್ ಚೈನ್ ಅಂದರೆ ಏನು ಅಂದರೆ, ನಿಮ್ಗೆ ಕೊಟ್ಟಿರುವಂಥ ಕಾರ್ಬನು ಕಂಟಿನ್ಯೂಸ್ ಆಗಿ ವಿತೌಟ್ ಎನಿ ಬ್ರೇಕ್ ಕಾರ್ಬನ್ಗೆ ಲಿಂಕ್ ಆಗಿರುತ್ತಲ್ಲ ಆ ಚೈನ್ಗೆ ನಾವೇನಂತ ಕರಿತೀವಿ, ಪೇರೆಂಟ್ ಚೈನ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಚೈನ್ ಅಂತ ಕರೀತಾರೆ. ಪ್ರಿನ್ಸಿಪಲ್ ಗ್ರೂಪ್ ಇರುವಂಥದ್ದು
ಚೈನ್ ಅಂತ ಕರೀತಾರೆ. ಅಂದ್ರೇನು, ಕಾರ್ಬನ್ ಆಟಮ್ಸು ಕಂಟಿನ್ಯೂಸ್ ಆಗಿರಬೇಕು. ಕಾರ್ಬನ್ ಆಟಮ್ ಮಧ್ಯದಲ್ಲಿ ಬೇರೆ ಯಾವುದು ಎಲಿಮೆಂಟ್ಸ್ಗಳು ಬಂದಿರಬಾರ್ದು. ಆ ಕಂಟಿನ್ಯೂಸ್ ಆಗಿರುತ್ತಲ್ಲ, ಅದು ಮ್ಯಾಕ್ಸಿಮಮ್ ಯಾವ್ದು ಇರುತ್ತಲ್ಲ ಅದನ್ನು ನಾವೇನು ಮಾಡ್ಕೋಬೇಕು, ರೂಟ್ ವರ್ಡ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಒಂದೇ ಒಂದು ಕಾರ್ಬನ್ ಆಟಮ್ ಇತ್ತು ಅಂದರೆ ಮೆತ್ ಅಂತ ಹೇಳ್ತೀವಿ. 2 ಕಾರ್ಬನ್ ಆಟಮ್ ಇತ್ತು ಅಂದರೆ ಎತ್ ಅಂತ ಹೇಳ್ತೀವಿ. 3 ಕಾರ್ಬನ್ ಆಟಮ್ ಇತ್ತು ಅಂದರೆ ಪ್ರೋಪ್ ಅಂತೀವಿ. 4 ಕಾರ್ಬನ್ ಆಟಮ್ ಇತ್ತು ಅಂದರೆ ಬ್ಯೂಟ್. 5 ಕಾರ್ಬನ್ ಆಟಮ್ ಇದ್ದರೆ ಪೆಂಟ್. 6 ಇತ್ತು ಅಂದರೆ ಹೆಕ್ಸಾ. 7 ಇದ್ರೆ ಎಪ್ಟಾ. 8 ಇದ್ರೆ ಆಪ್ಟಾ. 9 ಇದ್ರೆ ನಾನ್. 10 ಇದ್ರೆ ಡೆಕಾ. 11 ಇದ್ರೆ ಅನ್ಡೆಕಾ. 12 ಇದ್ರೆ ಡೂಡೆಕಾ. ಇದಾದ್ಮೇಲೂ ಇದೆ 30, 60, 50 ಎಲ್ಲ ಹೇಳ್ತಾರೆ. ಬಟ್ ಮಿನಿಮಮ್ ನಿಮ್ಗೆ ಇಷ್ಟ ಆದರೂ ಗೊತ್ತಿರಬೇಕಾಗತ್ತೆ. ಅಂದ್ರೇನು, ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ನೇಮ್ ಮಾಡ್ಬೇಕಾದ್ರೆ ಅದರಲ್ಲಿ 3 ಭಾಗ ಇರುತ್ತೆ. ಮಧ್ಯದ ಭಾಗಕ್ಕೆ ನಾವೇನಂತ ಕರಿತೀವಿ, ರೂಟ್ ವರ್ಡ್ ಅಂತ ಕರಿತೀವಿ. ಆ ರೂಟ್ ವರ್ಡ್ ಏನು ಹೇಳುತ್ತೆ ಅಂದರೆ, ನನಗೆ ಪೇರೆಂಟ್ ಚೈನಲ್ಲಿ ಅಥವಾ ನನ್ನದು ಮೇನ್ ಚೈನಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ ಅಂತ ನನಗೆ ಹೇಳುತ್ತೆ. 7 ಇತ್ತು ಅಂದರೆ ಎಪ್ಟಾ ಅಂತ ಹೇಳ್ತೀನಿ. 10 ಇತ್ತು ಅಂದರೆ ಡೆಕಾ ಅಂತ ಹೇಳ್ತೀನಿ. ಸೊ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ಇನ್ ಎ ಕಂಟಿನ್ಯೂಸ್ ಚೈನ್, ಇನ್ನೇ ಲೆಂದಿ ಚೈನ್ ಇರುತ್ತಲ್ಲ, ಅದನ್ನು ನಾನು ಏನಂತ ಕರಿತೀನಿ, ರೂಟ್ ವರ್ಡ್. ಎರಡನೇದು ಅದಾದಮೇಲೆ ಏನು ಮಾಡಬೇಕು, ನಾನು ಸಫೆಕ್ಸ್ ಆ್ಯಡ್ ಮಾಡಬೇಕು. ಸಫೆಕ್ಸ್ ಯಾವಾಗ ಆ್ಯಡ್ ಮಾಡ್ತೀನಿ, ಆಫ್ಟರ್ ದಿ ರೂಟ್ ವರ್ಡ್. ಫಸ್ಟು ರೂಟ್ ವರ್ಡ್ನ ಫಿಕ್ಸ್ ಮಾಡ್ಕೊಂಡ್ಮೇಲೆ ಮಧ್ಯದಲ್ಲಿರುತ್ತೆ, ಅದಾದಮೇಲೆ ಏನು ಆ್ಯಡ್ ಮಾಡ್ತೀನಲ್ಲ ಅದಕ್ಕೆ ಏನಂತ ಕರಿತೀನಿ, ಸಫೆಕ್ಸ್ ಅಂತ ಕರಿತೀನಿ. ಯೂಶಲಿ ಸಫೆಕ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಫಂಕ್ಷನಲ್ ಗ್ರೂಪ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದರಲ್ಲಿ 2 ಥರ ಸಫೆಕ್ಸ್ ಇರುತ್ತೆ. ಒಂದಕ್ಕೆ ಪ್ರೈಮರಿ ಸಫೆಕ್ಸ್ ಅಂತೀವಿ, ಇನ್ನೊಂದಕ್ಕೆ ಸೆಕೆಂಡರಿ ಸಫೆಕ್ಸ್ ಅಂತ ಕರಿತೀವಿ. ಪ್ರೈಮರಿ ಸಫೆಕ್ಸಲ್ಲಿ ನೀವು ಕೊಟ್ಟಿರುವಂಥ ಟೈಪ್ ಆಫ್ ಬಾಂಡ್ ಯಾವುದಿದೆ ಅಂತ ನೋಡ್ಕೊಳ್ತೀವಿ. ವೆದರ್ ಇವಾಗ ಕಾಂಪೌಂಡ್ ಇಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್ ಅಂತ ಮೆನ್ಷನ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಪ್ರೈಮರಿ ಸಫೆಕ್ಸ್ನ ಯೂಸ್ ಮಾಡ್ತೀವಿ. ಏನಾದ್ರು ಸಿಂಗಲ್ ಬಾಂಡ್ ಇತ್ತು ಅಂದರೆ ಅಂಥದನ್ನು ಆಲ್ಕೇನ್ಸ್ ಅಂತ ಕರಿತೀವಿ. ಅದನ್ನು ಯಾವ ರೀತಿ ಎಂಡ್ ಮಾಡ್ತೀವಿ ಅಂದರೆ ANE ಇಂದ ಆ್ಯಡ್ ಮಾಡ್ತೀವಿ. ಈಗ ರೂಟ್ ವರ್ಡ್ಗೆ ANEನ ಆ್ಯಡ್ ಮಾಡ್ತೀವಿ. ಅದೇ ಥರ ಡಬಲ್ ಬಾಂಡ್ ಇತ್ತು ಅಂದರೆ ಆಲ್ಕೀನ್ಸ್ ಅಂತ ಕರಿತೀವಿ. ಅದಕ್ಕೆ ಹೆಂಗೆ ಎಂಡ್ ಮಾಡ್ತೀವಿ ಅಂದರೆ ಆಫ್ಟರ್ ದ ರೂಟ್ ವರ್ಡ್ ಏನು ಆ್ಯಡ್ ಮಾಡ್ತೀವಿ ಅಂದರೆ ENE ಆ್ಯಡ್ ಮಾಡ್ತೀವಿ. ಅದೇ ಥರ ಟ್ರಿಪಲ್ ಬಾಂಡ್ ಇತ್ತು ಅಂದರೆ ಆಲ್ಕೈನ್ಸ್ ಅಂತ ಕರಿತೀವಿ. ಅದಕ್ಕೆ ಏನು ಆ್ಯಡ್ ಮಾಡ್ತೀವಿ ಅಂದರೆ YNE ಆ್ಯಡ್ ಮಾಡ್ತೀರಿ. ಅಂದ್ರೇನು, ಫಸ್ಟು ರೂಟ್ ವರ್ಡ್ನ ಫಿಕ್ಸ್ ಮಾಡಿದ್ರೆ ನಿಮ್ಮ ಕಾಂಪೌಂಡಲ್ಲಿ ಯಾವ ಟೈಪ್ ಆಫ್ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಇದೆಯಾ, ಡಬಲ್ ಬಾಂಡ್ ಇದೆಯಾ, ಟ್ರಿಪಲ್ ಬಾಂಡ್ ಇದೆಯಾ, ನಿಮ್ಗೆ ಕೊಟ್ಟಿರುವಂಥ ಕಾಂಪೌಂಡು ಸ್ಯಾಚುರೇಟೆಡಾ ಅನ್ಸ್ಯಾಚುರೇಟೆಡಾ ಅದನ್ನು ತಿಳ್ಕೊಳ್ಳೋದು ಯಾವುದು ಅಂದರೆ, ಅದನ್ನು ತಿಳಿಸ್ಕೊಳ್ಳೋದು ಯಾವುದು ಅಂದರೆ ನನಗೆ ಪ್ರೈಮರಿ ಸಫೆಕ್ಸ್ ಇರುತ್ತೆ. ಸಿಂಗಲ್ ಬಾಂಡ್ ಇದ್ದರೆ ANE ಮಾಡ್ತೀವಿ, ಡಬಲ್ ಬಾಂಡ್ ಇದ್ದರೆ ENE ಮಾಡ್ತೀವಿ, ಟ್ರಿಪಲ್ ಬಾಂಡ್ ಇದ್ದರೆ YNE ಮಾಡ್ತಾ ಹೋಗ್ತೀನಿ. ಅದಾದಮೇಲೆ ಏನು ಮಾಡಬೇಕು, ಇಫ್ ಯುವರ್ ಕಾಂಪೌಂಡ್ ಕಂಟೆನ್ಸ್ ಇದ್ದರೆ ಮಾತ್ರ, ಇಲ್ಲದಲ್ಲೇ ಇದ್ದರೆ ಅದನ್ನ ಏನು ಮೆನ್ಷನ್ ಮಾಡೋದು ಬೇಕಾಗಿಲ್ಲ. ಸೆಕೆಂಡರಿ ಸಫೆಕ್ಸ್ ಮಾಡ್ತೀವಿ. ಅದು ಏನು ಹೇಳುತ್ತೆ ಅಂದರೆ ಫಂಕ್ಷನಲ್ ಗ್ರೂಪ್ ಯಾವುದಿದೆ ಅಂತ ನಿಮ್ಮ ಕಾಂಪೌಂಡಲ್ಲಿ ಹೇಳುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ನಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ ನನಗೆ ಯಾವ್ದು ಇಂಪಾರ್ಟೆಂಟ್ ಅಂದರೆ ಫಂಕ್ಷನಲ್ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನನಗೆ ಕೊಟ್ಟಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ 50 ಕಾರ್ಬನ್ ಆಟಮ್ ಇರ್ಬೋದು, 60 ಹೈಡ್ರೋಜನ್ ಆಟಮ್ ಇರ್ಬೋದು, ಅಥವಾ 60 ಹೈಡ್ರೋಜನ್ ಕಾರ್ಬನ್ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಬಟ್ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದಿ ನಂಬರ್ ಆಫ್ ಕಾರ್ಬನ್ and hydrogen atom, but I am bothered about the functional group present, because a functional group ಇಂದ ಅದರ ರಿಯಾಕ್ಟಿವಿಟಿ ನಾವು ಅಳತೆ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಫಂಕ್ಷನಲ್ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನಿಮಗೆ ಫಂಕ್ಷನಲ್ ಗ್ರೂಪ್ ಯಾವ್ಯಾವುದು ಅಂತ ಗೊತ್ತಿರಬೇಕು. ಆಲ್ರೆಡಿ ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಬೇಸ್ಡ್ ಆನ್ ದೆನ್ ಫಂಕ್ಷನಲ್ ಗ್ರೂಪ್ ಅಂತ. ಅಲ್ಲಿ ಡೀಟೇಲಾಗಿ ಎಲ್ಲ ಫಂಕ್ಷನಲ್ ಗ್ರೂಪ್ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ನಾನು ಏನು ಹೇಳ್ತಾ ಹೋಗ್ತೀನಿ ಅಂದರೆ ಯಾವುದು ಸಫೆಕ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ತೀನಿ. ಆಲ್ಕೋಹಾಲ್ಸ್ ಇದ್ದರೆ OH ಗ್ರೂಪ್ ಇರುತ್ತೆ, ಅದಕ್ಕೆ ನಾವು OL ಇಂದ ಮೆನ್ಷನ್ ಮಾಡ್ತೀವಿ. ಆಲ್ಡಿಹೈಡ್ಸ್ ಇತ್ತು ಅಂದರೆ CHO ಗ್ರೂಪ್ ಇರುತ್ತೆ, AL ಇಂದ ಎಂಡ್ ಮಾಡ್ತೀವಿ. ಅಂದ್ರೇನು, ರೂಟ್ ವರ್ಡ್ ಆಯಿತು, ರೂಟ್ ವರ್ಡ್ ಆದಮೇಲೆ ಪ್ರೈಮರಿ ಸಫೆಕ್ಸ್ ಆಗ್ತೀರಾ, ಪ್ರೈಮರಿ ಸಫೆಕ್ಸ್ ಆದಮೇಲೆ ಇತ್ತು ಅಂದರೆ ಸೆಕೆಂಡರಿ ಸಫೆಕ್ಸ್ನ ನೀವು ಆ್ಯಡ್ ಮಾಡ್ತೀರಾ. ಕೀಟೋನ್ಸ್ ಅಂದರೆ C ಡಬಲ್ ಬಾಂಡ್ O ಇರುತ್ತೆ, O ಇಂದ ಎಂಡ್ ಮಾಡ್ತೀವಿ. ಆಸಿಡ್ಸ್ ಅಂದರೆ COOH ಗ್ರೂಪ್ ಇರುತ್ತೆ, ಓಯಿಕ್ ಆಸಿಡಿಂದ ಎಂಡ್ ಮಾಡ್ತೀವಿ. ಎಸ್ಟರ್ಸ್ ಅಂದರೆ COOR ಇರುತ್ತೆ, OAT ಇಂದ ಆ್ಯಡ್ ಮಾಡ್ತೀವಿ. ಅಮೈನ್ಸ್ NH2 ಗ್ರೂಪ್ ಇರುತ್ತೆ, ಅಮೈನ್ಸ್ ಅಂತ ಎಂಡ್ ಮಾಡ್ತೀವಿ. ಅಮೈಡ್ಸ್ CONH2 ಗ್ರೂಪ್ ಇರುತ್ತೆ, ಅದನ್ನು ನಾವೇನಂತ ಕರಿತೀವಿ, ಅಮೈಡ್ಸ್ ಅಂತಲೂ ಹೇಳ್ತಾರೆ. ಆ ಥರ ಅದನ್ನು ನಾವು ಮೆನ್ಷನ್ ಮಾಡ್ತೀವಿ. ಅದೇ ಥರ ನೈಟ್ರೈಲ್ಸ್ನ ತೊಗೊಂಡ್ರೆ CN ಗ್ರೂಪ್ ಇರುತ್ತೆ, ನೈಟ್ರೈಲ್ಸ್ ಅಂತ ಹೇಳ್ತೀವಿ. ಥಯೋ ಆಲ್ಕೋಹಾಲ್ಸ್ ಅಂದರೆ SH ಇರುತ್ತೆ, ಥಯಾಲ್ಸ್ ಅಂತ ಹೇಳ್ತೀವಿ. ಆಸಿಡ್ ಕ್ಲೋರೈಡ್ಸ್ ಇರುತ್ತೆ, ಒಲೈಲ್ ಕ್ಲೋರೈಡ್ ಅಂತ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ನಾನು ಮುಂದೆ ಎಕ್ಸಾಂಪಲ್ ಕೊಟ್ಟಾಗ ಗೊತ್ತಾಗ್ತಾ ಇರುತ್ತೆ, ಬಟ್ ನಿಮ್ಗೆ ಇದು ಗೊತ್ತಿರಬೇಕಾಗ್ತದೆ. ದೀಸ್ ಆರ್ ದಿ ಫಂಕ್ಷನಲ್ ಗ್ರೂಪ್ ದಟ್ ಫ್ರೀಕ್ವೆಂಟ್ಲಿ ವಿ ಯೂಸ್ ಇಟ್ ಇನ್ ಎ ಕಾಂಪೌಂಡ್. ಫಂಕ್ಷನಲ್ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಫಂಕ್ಷನಲ್ ಗ್ರೂಪೇ ಇಂಪಾರ್ಟೆಂಟು, ನಮಗೆ ಬೇರೆ ಯಾವುದು ಇಂಪಾರ್ಟೆಂಟ್ ಇಲ್ಲ. ಸೊ ಅದನ್ನು ಇಂಪಾರ್ಟೆನ್ಸ್ ತೋರಿಸೋದಕ್ಕೆ ನಾನು ಇಲ್ಲೊಂದು ಚಿತ್ರ ಹಾಕಿದ್ದೀನಿ. ಫಿನಾಲ್ದು ನಾನು ಇಲ್ಲಿ ಚಿತ್ರ ಬರೆದಿದ್ದೀನಿ. ಬೆನ್ಸಿನ್ ರಿಂಗ್ ಇದೆ, ಬೆನ್ಸಿನ್ ರಿಂಗ್ ಪಕ್ಕದಲ್ಲಿ OH ಗ್ರೂಪ್ ಇದೆ. ಇದೇನಿದೆಯಲ್ಲ ಬೆನ್ಸಿನ್ ರಿಂಗ್ ಇದೆಯಲ್ಲ, ಅದು ಬೇಸಿಕ್ ಸ್ಟ್ರಕ್ಚರ್. ಇದರಲ್ಲಿ ಫಂಕ್ಷನಲ್ ಗ್ರೂಪ್ ಯಾವುದು ನನಗೆ, OH ಗ್ರೂಪ್ ಫಂಕ್ಷನಲ್ ಗ್ರೂಪ್. ಸೊ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ. ಈ ಬೆನ್ಸಿನ್ ಏನು ಮಾಡ್ತಾ ಇದೆ, ಹಿಂದಗಡೆ ಆರಾಮಾಗಿ ಮಲ್ಕೊಂಡಿದೆ. ಆದರೆ ಸೈಕಲ್ ತುಳಿತಾ ಇರೋದು ಯಾವುದು ಅಂದರೆ ಫಂಕ್ಷನಲ್ ಗ್ರೂಪು OH ಗ್ರೂಪ್.
ಅಂದರೆ ಫಂಕ್ಷನಲ್ ಗ್ರೂಪ್ ಇಸ್ ಮೋರ್ ರಿಯಾಕ್ಟಿವ್. ಫಂಕ್ಷನಲ್ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನಿಮಗೆ ಬೆನ್ಸಿನ್ ಇರ್ಬೋದು, ಅಲ್ಲಿ ನ್ಯಾಫ್ಥಲಿನ್ ಇರ್ಬೋದು, ಅಥವಾ ಇನ್ನೊಂದೇನೋ ಇರ್ಬೋದು ಅಲ್ಲಿ. ಅರ್ಥ ಆಯ್ತಾ? ಅದಕ್ಕೆ ಯಾವುದು OH ಗ್ರೂಪ್ ಅಟ್ಯಾಚ್ ಆಗಿದೆಯಲ್ಲ, ದಟ್ OH ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಬೆನ್ಸಿನ್ ಆರಾಮಾಗಿ ಮಲ್ಕೊಂಡಿದೆ ಚಿತ್ರದಲ್ಲಿ. ಈ ಫಂಕ್ಷನಲ್ ಗ್ರೂಪ್ OH ಏನಿದೆಯಲ್ಲ, ಅದು ಮೋರ್ ರಿಯಾಕ್ಟಿವ್ ಆಗಿ ಕಷ್ಟಪಟ್ಟು, ಅದು ದಪ್ಪಕ್ಕಿದ್ರೆ ಏನು ಮಾಡಬೇಕು, ತುಳಿದು ಏನು ಮಾಡ್ತಾ ಇದೆ, ಅದು ಬರ್ತಾ ಇದೆ. ಸೊ ಇದೇನೆಂದರೆ ಕಾಂಟ್ರಡಿಕ್ಟಿಯಾಗಿ ಹೇಳುವಂಥದ್ದು. ಒಬ್ಬ ಮಲ್ಕೊಂಡಿದ್ದಾನೆ ಮನುಷ್ಯ, ಇದೇನು ಮಾಡ್ತಾ ಇದೆ, ಫಂಕ್ಷನಲ್ ಗ್ರೂಪ್ ತನ್ನ ಇಡೀ ಮಾಲಿಕ್ಯೂಲ್ನ ಜೊತೆಗೆ ಇದನ್ನು ಸೈಕಲ್ನ ಮತ್ತು ಆ ಮಾಲಿಕ್ಯೂಲ್ ಏನು ಮಾಡ್ತಾ ಇದೆ, ಎಳ್ಕೊಂಡು ಹೋಗ್ತಾ ಇದೆ. ಸೊ ಫಂಕ್ಷನಲ್ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಡೇ ಟು ಡೇ ಲೈಫ್. ಸಾರಿ, ಇನ್ನು ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ನನಗೆ ಯಾವ್ದು ಇಂಪಾರ್ಟೆಂಟ್ ಅಂದರೆ ಫಂಕ್ಷನಲ್ ಗ್ರೂಪ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಫಂಕ್ಷನಲ್ ಗ್ರೂಪ್ಗಳು ಅಟ್ಯಾಚ್ ಮಾಡ್ತೀರಾ. ಫಸ್ಟ್ ಏನು ಮಾಡಿದ್ರಿ, ರೂಟ್ ವರ್ಡ್ ಹಾಕಿದ್ರಿ. ರೂಟ್ ವರ್ಡ್ ಆದಮೇಲೆ ಏನು ಮಾಡಿದ್ರಿ, ಪ್ರೈಮರಿ ಸಫೆಕ್ಸ್ ಹಾಕಿದ್ರಿ. ಅದು ಪ್ರೈಮರಿ ಸಫೆಕ್ಸ್ ಯಾಕೆ ಹಾಕ್ತೀರಾ ಅಂತಂದರೆ, ಇನ್ ಆರ್ಡರ್ ಟು ಐಡೆಂಟಿಫೈ ಕೊಟ್ಟಿರುವಂಥ ಕಾಂಪೌಂಡು ಸ್ಯಾಚುರೇಟೆಡಾ ಅನ್ಸ್ಯಾಚುರೇಟೆಡ್ ಆದರೆ ಡಬಲ್ ಬಾಂಡ್ ಇದೆಯಾ, ಟ್ರಿಪಲ್ ಬಾಂಡ್ ಇದೆಯಾ. ಅದಾದಮೇಲೆ ಅದಕ್ಕೆ ಇನ್ನೇನು ಆ್ಯಡ್ ಮಾಡಬೇಕು, ಸೆಕೆಂಡ್ರಿ ಸಫೆಕ್ಸ್ನ ಆ್ಯಡ್ ಮಾಡಬೇಕು. ಸೆಕೆಂಡ್ರಿ ಸಫೆಕ್ಸ್ ಅಂದರೆ ಏನು, ಫಂಕ್ಷನಲ್ ಗ್ರೂಪ್ ಯಾವುದಿದೆಯಲ್ಲ ನಿಮ್ಮ ಮಾಲಿಕ್ಯೂಲಲ್ಲಿ ಅದನ್ನು ಆ್ಯಡ್ ಮಾಡಬೇಕು. ಅದಕ್ಕಿಂತ ಮುಂಚೆ, ರೂಟ್ ವರ್ಡ್ಗಿಂತ ಮುಂಚೆ ಆ್ಯಡ್ ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಪ್ರಿಫೆಕ್ಸ್ ಅಂತ ಕರಿತೀವಿ. ರೂಟ್ ವರ್ಡ್ಗಿಂತ ಮುಂಚೆ ಹಾಕ್ತೀವಿ, ಅದೇನಾಗುತ್ತೆ, ಇಟ್ಸ್ ನಾಟ್ ಎ ಫಂಕ್ಷನಲ್ ಗ್ರೂಪ್, ಓನ್ಲಿ ಎ ಸಬ್ಸ್ಟಿಟ್ಯೂಯೆಂಟ್. ಫಂಕ್ಷನಲ್ ಗ್ರೂಪ್ ಆದರೆ ನೀವೇನು ಮಾಡ್ತೀರಿ, ಸಫೆಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಫ್ ಇಟ್ಸ್ ನಾಟ್ ಎ ಫಂಕ್ಷನ್ ಗ್ರೂಪ್ ಬಟ್ ಇಟ್ಸ್ ಪ್ರೆಸೆಂಟ್ ಇನ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್, ಅದನ್ನು ನಾವೇನಂತ ಕರಿತೀವಿ, ಪ್ರಿಫೆಕ್ಸ್ ಅಂತ ಕರಿತೀವಿ. ಆರ್ ಇನ್ ಮೋರ್ ಜನರಲ್ ಐ ಆಮ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿತೀವಿ. ಈಗ ಹ್ಯಾಲೋಜನ್ಸ್ ಇದ್ದರೆ ಹ್ಯಾಲೋ ಅಂತ ಹೇಳ್ತೀವಿ, ಕ್ಲೋರೋ ಇದ್ದರೆ ಕ್ಲೋರೋ, ಬ್ರೋಮಿನ್ ಇದ್ರೆ ಬ್ರೋಮೋ, ಐಡಿನ್ ಇದ್ರೆ ಐಡೋ, ಮೀಥೈಲ್ ಗ್ರೂಪ್ CH3 ಗ್ರೂಪ್ ಇತ್ತು ಅಂದರೆ ಮೀಥೈಲ್ ಅಂತ ಹೇಳ್ತೀವಿ. C2H5 ಗ್ರೂಪ್ ಇತ್ತು ಅಂದರೆ ಈಥೈಲ್ ಅಂತೀವಿ. ಅದೇ ಥರ ಪ್ರೊಪೈಲ್ C3H7 ಇತ್ತು ಅಂದರೆ ಪ್ರೊಪೈಲ್ ಅಂತೀವಿ. ಅಥವಾ ಸೈಕ್ಲಿಕ್ ರಿಂಗ್ ಏನಾದ್ರು ಇತ್ತು ಅಂತಂದರೆ ಸೈಕ್ಲೋ ಅಂತ ವರ್ಡ್ನ ಯೂಸ್ ಮಾಡ್ತೀವಿ. ಇದೇನು ಹೇಳುತ್ತೆ ಅಂದರೆ, ಈ ಪ್ರಿಫೆಕ್ಸ್ ಏನು ಹೇಳುತ್ತೆ ಅಂದರೆ, ಇಟ್ ಇಸ್ ಪ್ರೆಸೆಂಟ್ ಇನ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್ ಬಟ್ ದೇ ಆರ್ ನಾಟ್ ಫಂಕ್ಷನಲ್ ಗ್ರೂಪ್. ಹಾಗಾಗಿ ಅದನ್ನ ಏನು ಮಾಡ್ತೀವಿ ನಾವು, ರೂಟ್ ವರ್ಡ್ಗಿನ ಮುಂಚೆ ನಾವು ಮಾಡ್ತಾ ಹೋಗ್ತೀವಿ. ಸೊ ಈಗ ನೀವು ಕರೆಕ್ಟಾಗಿ ನೋಡ್ತಾ ಹೋದರೆ ಬೇಸಿಕ್ ರೂಲ್ಸ್ ಎಷ್ಟಿತ್ತು, 3 ಬೇಸಿಕ್ ರೂಲ್ ಇತ್ತು. ಅದರಲ್ಲಿ ಫಸ್ಟ್ ಮಿಡ್ಲಲ್ಲಿ ಬರೋವಂಥದಕ್ಕೆ ರೂಟ್ ವರ್ಡ್ ಅಂತ ಹೇಳ್ತೀವಿ. ರೂಟ್ ವರ್ಡ್ ಏನು ಹೇಳುತ್ತೆ ಅಂದರೆ, ಕಂಟಿನ್ಯೂಸ್ ಚೈನಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ ಅಂತ ಹೇಳುತ್ತೆ. ಅದಕ್ಕೆ ನಾವು ರೂಟ್ ವರ್ಡ್ ಅಂತ ಹೇಳ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ಪ್ರೈಮರಿ ಸಫೆಕ್ಸ್ನ ಆ್ಯಡ್ ಮಾಡ್ತೀವಿ, ಸೆಕೆಂಡರಿ ಸಫೆಕ್ಸ್ನ ಆ್ಯಡ್ ಮಾಡ್ತೀವಿ. ಪ್ರೈಮರಿ ಸಫೆಕ್ಸ್ ಏನು ಹೇಳುತ್ತೆ, ಕೊಟ್ಟಿರುವಂಥ ಕಾಂಪೌಂಡು ಸ್ಯಾಚುರೇಟೆಡಾ ಅನ್ಸ್ಯಾಚುರೇಟೆಡಾ ಅಂತ ಹೇಳುತ್ತೆ. ಸೆಕೆಂಡರಿ ಸಫೆಕ್ಸ್ ಏನು ಹೇಳುತ್ತೆ, ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅಂತ ಹೇಳುತ್ತೆ. ಅದೇ ಥರ ರೂಟ್ ವರ್ಡ್ಗಿನ ಮುಂಚೆ ನಾವೇನು ಮಾಡ್ತೀವಿ, ಪ್ರಿಫೆಕ್ಸ್ ಆ್ಯಡ್ ಮಾಡ್ತೀವಿ, ವಿಚ್ ಇಸ್ ನಾಟ್ ದಿ ಫಂಕ್ಷನಲ್ ಗ್ರೂಪ್ ಬಟ್ ಇಟ್ ಇಸ್ ಪ್ರೆಸೆಂಟ್ ಇನ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್. ಜನರಲಿ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಎ ಸಬ್ಸ್ಟಿಟ್ಯೂಯೆಂಟ್. ಅದನ್ನು ನಾವು ನೇಮ್ ಮಾಡ್ತೀವಿ. ಬಟ್ ಈ 3 ರೂಲ್ಸಿಂದ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ನ ನೇಮ್ ಮಾಡೋದು ಕಷ್ಟ ಆಯಿತು. ಅದಕ್ಕೆ ಸಪ್ಲಿಮೆಂಟ್ ಮಾಡೋಕ್ಕೆ, ದೋಸ್ 3 ಬೇಸಿಕ್ ರೂಲ್ಸ್ನ ಸಪ್ಲಿಮೆಂಟ್ ಮಾಡೋಕ್ಕೆ ವಿ ಹ್ಯಾವ್ ಅನದರ್ 5 ರೂಲ್ಸ್. ದೋಸ್ ಆರ್ ಕಾಲ್ಡ್ ಆಸ್ 5 ಸಪ್ಲಿಮೆಂಟರಿ ರೂಲ್ಸ್. ಅಂದರೆ ಆ 3 ಬೇಸಿಕ್ ರೂಲ್ಸು ತಪ್ಪು ಅಂತಲ್ಲ, ಆ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಇನ್ ಆರ್ಡರ್ ಟು ಸಪ್ಲಿಮೆಂಟ್, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್, ಇನ್ ಆರ್ಡರ್ ಟು ಗಿವ್ ದಿ ಕ್ಲಿಯರ್ ಪಿಕ್ಚರ್ ಆಫ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್ ನಾವೇನು ಮಾಡ್ತಾ ಇದ್ವಿ, ಬೇರೆ ಬೇರೆ ರೂಲ್ಸ್ನ ಹಾಕ್ಕೊಂಡಿದ್ವಿ. ಆ ರೂಲ್ಸ್ಗೆ ನಾವೇನಂತ ಕರಿತೀವಿ ಅಂದರೆ ಸಪ್ಲಿಮೆಂಟ್ರಿ ರೂಲ್ಸ್ ಅಂತ ಹೇಳ್ತೀವಿ. ಅದು ಯಾವುದಿದೆ ಅಂದರೆ, ಒಟ್ಟು 5 ಸಪ್ಲಿಮೆಂಟ್ರಿ ರೂಲ್ಸ್ ಇದೆ. ಲಾಂಗೆಸ್ಟ್ ಚೈನ್ ರೂಲ್, ಲೋಯೆಸ್ಟ್ ಸಮ್ ರೂಲ್, ಸಬ್ಸ್ಟಿಟ್ಯೂಯೆಂಟ್ ರೂಲ್, ಆಲ್ಫಾಬೆಟಿಕಲ್ ಆರ್ಡರ್, ಕಾಂಪ್ಲೆಕ್ಸ್ ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ ರೂಲ್ ಅಂತ ಹೇಳ್ತಾ ಹೋಗ್ತಾರೆ. ಸೊ 5 ರೂಲ್ ಇದೆ. ಫಸ್ಟ್ ರೂಲ್ನ ತಗೊಂಡ್ರೆ ನೀವು ಲಾಂಗೆಸ್ಟ್ ಚೈನ್ ರೂಲ್ ಅಂತ ತೊಗೊಳ್ತೀವಿ. ಸೊ ನಾನು ಮುಂಚೆನೇ ಹೇಳಿದೆ, ಫಸ್ಟ್ ಏನು ಮಾಡಬೇಕು, ನೀವು ರೂಟ್ ವರ್ಡ್ನ ಫಿಕ್ಸ್ ಮಾಡಬೇಕು. ರೂಟ್ ವರ್ಡ್ನ ಫಿಕ್ಸ್ ಮಾಡಬೇಕಲ್ಲ, ಯಾವ ರೀತಿ ತೊಗೋಬೇಕು, ಯಾವ ರೀತಿ ನೀವು ಪೇರೆಂಟ್ ಚೈನ್ನ ಚೂಸ್ ಮಾಡ್ಕೋಬೇಕು, ಯಾವ ರೀತಿ ಪ್ರಿನ್ಸಿಪಲ್ ಚೈನಲ್ಲಿ ನೀವು ಚೂಸ್ ಮಾಡ್ಕೋಬೇಕು ಅಂದರೆ, ಆ ಚೈನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಶುಡ್ ಬಿ ಪ್ರೆಸೆಂಟ್ ಇನ್ ಎ ಕಂಟಿನ್ಯೂಯಸ್ ಚೈನ್. ಯಾವುದು ಲಾಂಗೆಸ್ಟ್ ಚೈನ್ ಇದೆಯಲ್ಲ ಅದನ್ನು ನಾನು ಏನು ಮಾಡಬೇಕಾಗತ್ತೆ, ಚೂಸ್ ಮಾಡ್ಕೋಬೇಕಾಗತ್ತೆ. ಅದು ಸ್ಟ್ರೈಟ್ ಇರ್ಬೋದು, ಬ್ರಾಂಚ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಇಲ್ಲೇನಾಗ್ತಾ ಇದೆ ಅಂತಂದರೆ, ನೀವು ಸ್ಟ್ರೈಟ್ ಚೈನೇ ತೊಗೊಂಡ್ರೆ, ಬ್ರಾಂಚ್ ತೊಗೊಳ್ಳಿಲ್ಲ ಅಂತಂದರೆ, ಸೊ ಎಷ್ಟಾಗತ್ತೆ ಅಂತಂದರೆ ನಿಮಗೆ ಹೆಕ್ಸಾ ಇರ್ಬೋದು, 1 2 3 4 5 6 7 ಇದ್ದರೆ ಇದನ್ನು ತೊಗೊಂಡ್ರೆ, ಬ್ರಾಂಚಿಗೆ ತೊಗೊಂಡ್ರೆ 7 ಆಗುತ್ತೆ. ಹೆಕ್ಸಾ ಇದೆ, ಅದು ಕರೆಕ್ಟ್ ಆಗಿದೆ. ಸ್ಟ್ರೈಟ್ ಚೈನ್ ತೊಗೊಂಡ್ರೆ ಏನಾಗುತ್ತೆ, ಹೆಕ್ಸಾ ಆಗುತ್ತೆ. ಸೊ ನಾವು ಹೆಕ್ಸಾ ಅಂತ ತೊಗೋಬಾರ್ದು, ಹೆಪ್ಟಾ ಅಂತ ತೊಗೋಬೇಕು, ಅಕಾರ್ಡಿಂಗ್ ಟು ದಿ ಲಾಂಗೆಸ್ಟ್ ಚೈನ್ ರೂಲ್. ವೆನ್ ಯು ಆರ್ ಗೋಯಿಂಗ್ ಟು ಚೂಸ್ ದಿ ರೂಟ್ ವರ್ಡ್ನ ಚೂಸ್ ಮಾಡ್ಬೇಕಾರೆ ನೀವೇನು ಮಾಡಬೇಕಾಗತ್ತೆ, ಲಾಂಗೆಸ್ಟ್ ಪಾಸಿಬಲ್ ಚೈನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಕಂಟಿನ್ಯೂಯಸ್ ಚೈನ್, ಅದನ್ನು ನೀವೇನು ಮಾಡಬೇಕಾಗತ್ತೆ, ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ವೆದರ್ ಇಟ್ಸ್ ಎ ಸ್ಟ್ರೈಟ್ ಚೈನ್ ಆರ್ ವೆದರ್ ಇಟ್ಸ್ ಎ ಬ್ರಾಂಚ್ ಚೈನ್. ಬ್ರಾಂಚ್ ಆಗಿರ್ಬೋದು ಅಥವಾ ಅದು ಸ್ಟ್ರೈಟ್ ಇರ್ಬೋದು, ನೀವು ಅದನ್ನ ಏನು ಮಾಡಬೇಕಾಗತ್ತೆ. ಆ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ನಿಮಗೆ ಒಂದು ಕಡೆಗೆ ಪೆಂಟಾ ಬರ್ತಾ ಇದೆ, ಇನ್ನೊಂದು ಕಡೆಗೆ ಹೆಕ್ಸಾ ಬರ್ತಾ ಇದೆ. ಸೊ ನೀವೇನು ಮಾಡಬೇಕಾಗತ್ತೆ, ಕಂಟಿನ್ಯೂಸ್ ಚೈನಲ್ಲಿ ಯಾವ್ದು ಬರುತ್ತಲ್ಲ
ಅದನ್ನು ಕನ್ಸಿಡರ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಈ ರೆಡ್ ಕಲರ್ ಮಾರ್ಕ್ ಹಾಕಿದ್ವಿ ನೋಡಿ 1 2 3 4 5 ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. ಈ ಥರ ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ 5 ತೊಗೊಳುತ್ತೆ, ಈ ಥರ ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ 5 ಬರುತ್ತೆ. ಯಾವ ರೀತಿ ತೊಗೊಂಡ್ರೆ ನಿಮಗೆ 5 ಬರುತ್ತೆ. ಸೊ ನಾವೇನು ಮಾಡ್ಬೋದು, ಇದನ್ನು 5 ಅಂತ ತೊಗೋಬೋದು. ಅದನ್ನು ಇಲ್ಲಿ 5 ತೊಗೊಂಡು ಇಲ್ಲಿ 6 ಅಂತ ತೊಗೊಳಕ್ಕೆ ಬರಲ್ಲ. ಬಿಕಾಸ್ ಈ CH3 ಗ್ರೂಪ್ ಏನಿದೆಯಲ್ಲ ಅದೇನಾಗ್ತಾ ಇದೆ ಸೈಡ್ ಚೈನಲ್ ಇದೆ. ಅಥವಾ ಈ CH3 ಗ್ರೂಪ್ ತೊಗೊಂಡ್ರೆ ಅದೇನಾಗುತ್ತೆ ನಾಟ್ ಇನ್ ಕಂಟಿನ್ಯೂಸ್ ಚೈನಲ್ಲಿ ಬರಲ್ಲ ಅದು. ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ, ಪೆಂಟಾ ಅನ್ನೋದನ್ನು ರೂಟ್ ವರ್ಡ್ ತೊಗೋಬೇಕಾಗತ್ತೆ ಅಕಾರ್ಡಿಂಗ್ ಟು ದಿ ಲಾಂಗೆಸ್ಟ್ ಚೈನ್ ರೂಲ್. ಆ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ ನಾನು ಇಲ್ಲಿ ನೋಡ್ಕೊಳ್ಳಿ. ಇಲ್ಲೇನಾಗ್ತಾ ಇದೆ, ಅಗೇನ್ ದೆರ್ ಇಸ್ ಎ ವೈಲೇಷನ್ ಆಫ್ ದಿ ಲಾಂಗೆಸ್ಟ್ ಚೈನ್ ರೂಲ್. ಲಾಂಗೆಸ್ಟ್ ಚೈನ್ ರೂಲ್ ಏನು ಹೇಳುತ್ತೆ ಅಂದರೆ ಕಂಟಿನ್ಯೂಸ್ ಚೈನ್ ಆಗಿರುವಂಥದ್ದು ಲಾಂಗೆಸ್ಟ್ ಚೈನ್ ತೊಗೊಳ್ಳಿ ಅಂತ ಹೇಳುತ್ತೆ. ಬಟ್ ಆ ಲಾಂಗೆಸ್ಟ್ ಚೈನ್ ಚೂಸ್ ಮಾಡ್ಕೋಬೇಕಾರೆ ಇಫ್ ಯುವರ್ ಕಾಂಪೌಂಡ್ ಕಂಟೆನ್ಸ್ ದಿ ಅನ್ಸ್ಯಾಚುರೇಷನ್ ಆರ್ ಇಫ್ ಕಾಂಪೌಂಡ್ ಕಂಟೆನ್ಸ್ ದಿ ಫಂಕ್ಷನ್ ಗ್ರೂಪ್, ಪ್ರೈಮರಿ ಸಫೆಕ್ಸ್ ಇರ್ಬೋದು, ಸೆಕೆಂಡರಿ ಸಫೆಕ್ಸ್ ಇರ್ಬೋದು, ಅದಕ್ಕೆ ನೀವೇನು ಮಾಡಬೇಕಾಗತ್ತೆ, ಲೋಯೆಸ್ಟ್ ನಂಬರ್ನ ಕೊಡಬೇಕಾಗತ್ತೆ. ಎಗೇನ್ ನಿಮಗೆ ಅನ್ಸ್ಯಾಚುರೇಷನ್ ಮತ್ತು ಫಂಕ್ಷನಲ್ ಗ್ರೂಪ್ ಇದ್ದರೆ ಫಂಕ್ಷನಲ್ ಗ್ರೂಪ್ ಶುಡ್ ಹ್ಯಾವ್ ದಿ ಲೋಯೆಸ್ಟ್ ನಂಬರ್ ದ್ಯಾನ್ ದಿ ಅನ್ಸ್ಯಾಚುರೇಷನ್. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ನನಗೆ ಲಾಂಗ್ ತೊಗೊಂಡ್ರೆ ಏನಾಗುತ್ತೆ 5 ಬರುತ್ತೆ. ಆದರೆ ಆ 5ನ ತೊಗೊಂಡ್ರೆ ನನಗೆ ಫಂಕ್ಷನಲ್ ಗ್ರೂಪ್ ಡಸಂಟ್ ಕಮ್ ಅಲಾಂಗ್ ವಿತ್ ಮೈ ಪ್ರಿನ್ಸಿಪಲ್ ಚೈನ್. ಹಂಗಾಗಿ ಪೆಂಟಾ ಇದ್ದರೂ ಲಾಂಗೆಸ್ಟ್ ಚೈನ್ ಇದ್ರೂ ಅದು ವೈಲೇಷನ್ ಆಗಿ ನಾನು ಬ್ಯೂಟಾ ಅಂತ ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಲಾಂಗೆಸ್ಟ್ ಚೈನ್ ಏನು ಹೇಳುತ್ತೆ ಅಂದರೆ ರೂಟ್ ವರ್ಡ್ನ ಚೂಸ್ ಮಾಡ್ಬೇಕಾದ್ರೆ ಲಾಂಗೆಸ್ಟ್ ಪಾಸಿಬಲ್ ಚೈನ್ ಯಾವುದಿದೆಯಲ್ಲ ಅದನ್ನು ನೀವು ಕನ್ಸಿಡರ್ ಮಾಡಿರಿ ಅಂತ ಅದು ಹೇಳುತ್ತೆ. ಅದನ್ನು ಕನ್ಸಿಡರ್ ಮಾಡ್ಬೇಕಾದ್ರೆ ಫಂಕ್ಷನಲ್ ಗ್ರೂಪ್ ಏನಾದರೂ ಬಂತು ಅಂದರೆ ಇವತ್ತು ದ ಲೆಂತ್ ಆಫ್ ದಿ ಚೈನ್ ಚಿಕ್ಕದಾಗಿತ್ತು ಅಂದರೆ ಹ್ಯಾವ್ ಟು ಗಿವ್ ದಿ ಪ್ರಿಫರೆನ್ಸ್ ಟು ದಿ ಫಂಕ್ಷನಲ್ ಗ್ರೂಪ್ ದೆನ್ ಟು ದಿ ಅನ್ಸ್ಯಾಚುರೇಷನ್. ಡಬಲ್ ಬಾಂಡ್ ಇತ್ತು ಅಥವಾ ಟ್ರಿಪಲ್ ಬಾಂಡ್ ಇತ್ತು ಅಥವಾ ಫಂಕ್ಷನಲ್ ಗ್ರೂಪ್ ಇತ್ತು ಅಂತಂದರೆ ದೆರ್ ವಿಲ್ ಬಿ ಅ ವೈಲೇಷನ್ ಆಫ್ ದಿ ಲಾಂಗೆಸ್ಟ್ ಚೈನ್ ರೂಲ್. ಹ್ಯಾವ್ ಟು ಟೇಕ್ ಎ ಪ್ರಿನ್ಸಿಪಲ್ ಚೈನ್ parent chain in such a manner that it should be along with the functional group or with the unsaturation. ಅಂದರೆ ನಿಮ್ಗೆ ಕೊಟ್ಟಿದ್ದಾಗ ಕೆಲವೊಂದು ಸಲ ಏನಾಗುತ್ತೆ ಲಾಂಗೆಸ್ಟ್ ಚೈನ್ ರೂಲು ವೈಲೇಷನ್ ಆಗುತ್ತೆ. ಯಾವಾಗ ವೈಲೇಷನ್ ಆಗುತ್ತೆ ಅಂತಂದರೆ ನಿಮ್ಮ ಕಾಂಪೌಂಡಲ್ಲಿ ಡಬಲ್ ಬಾಂಡು ಟ್ರಿಪಲ್ ಬಾಂಡ್ ಇದ್ದಾಗ, ನಿಮ್ಮ ಕಾಂಪೌಂಡಲ್ಲಿ ಫಂಕ್ಷನಲ್ ಗ್ರೂಪ್ ಇದ್ದಾಗ ಅದೇನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನು ನೀವೇನು ಮಾಡ್ಕೋಬೇಕಾಗತ್ತೆ, ನೆನ್ಪಿಟ್ಕೊಂಡು ಅದು ಮಾಡಬೇಕಾಗತ್ತೆ, ನೇಮ್ ಮಾಡಬೇಕಾಗತ್ತೆ. ಲೋಯೆಸ್ಟ್ ಸಮ್ ರೂಲ್ ಅಂದರೆ ಲೋಯೆಸ್ಟ್ ಸೆಟ್ ಆಫ್ ಲೋಕೆಂಟ್ಸ್ ಅಂತಲೂ ಕರೀತಾರೆ. ಲೋಕೆಂಟ್ಸ್ ಅಂದರೆ ಏನು ಅಂದರೆ ದ ಪೊಸಿಷನ್ ಆಫ್ ದಿ ಕಾರ್ಬನ್ ಅಟ್ ದ ಪೊಸಿಷನ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ ಟು ವಿಚ್ ಯುವರ್ ಕಾಂಪೌಂಡ್ ಈಸ್ ಅಟ್ಯಾಚ್ಡ್. ಲೋಕೆಂಟ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಈಗ ಏನು ಮಾಡ್ತೀವಿ, ಈಗ ನನಗೆ ಪೇರೆಂಟ್ ಚೈನ ಚೂಸ್ ಮಾಡಿಕೊಂಡೆ, ರೂಟ್ ವರ್ಡ್ ನನಗೆ ಗೊತ್ತಾಯಿತು ಯಾವುದು ಅಂತ. ಅದಾದಮೇಲೆ ನಾನು ಏನು ಮಾಡಬೇಕು, ಪ್ರಿಫೆಕ್ಸಸ್ನ ಆ್ಯಡ್ ಮಾಡಬೇಕು. ಪ್ರಿಫೆಕ್ಸ್ ಅಂದ್ರೆ ಏನು, ದೇ ಆರ್ ನಾಟ್ ದಿ ಫಂಕ್ಷನಲ್ ಗ್ರೂಪ್, ದೇ ಆರ್ ಪ್ರೆಸೆಂಟ್ ಇನ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್. ಅದನ್ನು ಹೇಗೆ ಆ್ಯಡ್ ಮಾಡ್ತೀನಿ, ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆಯಲ್ಲ ಅದ್ರ ಮೇಲೆ ನಾನು ಏನು ಮಾಡ್ತೀನಿ, ಆ ಕಾರ್ಬನ್ಗೆ ಇಟ್ಕೊಂಡು ನಾನು ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ನನಗೆ ಆ ಕಾರ್ಬನ್ ನಂಬರ್ ಬೇಕಾಗತ್ತೆ. ಅದಕ್ಕೆ ನಾನು ಏನಂತ ಕರಿತೀನಿ, ಆ ನಂಬರ್ಗೆ ಏನಂತ ಕರಿತೀನಿ, ಲೋಕೆಂಟ್ ಅಂತ ಕರಿತೀನಿ. ಲೋಕೆಂಟ್ ಅಂದ್ರೆ ಏನು, ದ ಪೊಸಿಷನ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ ಟು ವಿಚ್ ಕಾರ್ಬನ್ ಆಟಮ್ ಇಟ್ ಹ್ಯಾಸ್ ಬಿನ್ ಅಟ್ಯಾಚ್ಡ್. ಅದಕ್ಕೆ ನಾನು ಏನಂತ ಕರಿತೀನಿ, ಲೋಕೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಒಂದಕ್ಕಿಂತ ಹೆಚ್ಚು ಫಂಕ್ಷನಲ್ ಗ್ರೂಪ್ ಇತ್ತು ಅಂತ ಇಟ್ಕೊಳ್ಳೋಣ, ಅಥವಾ ಒಂದೇ ಫಂಕ್ಷನಲ್ ಗ್ರೂಪ್ ಇತ್ತು ಅಂತ ಇಟ್ಕೊಳ್ಳೋಣ, ಯಾವುದು ಸಬ್ಸ್ಟಿಟ್ಯೂಯೆಂಟ್ ಇರುತ್ತಲ್ಲ ಸಬ್ಸ್ಟಿಟ್ಯೂಯೆಂಟು ಅಥವಾ ಫಂಕ್ಷನಲ್ ಗ್ರೂಪ್ ಇರೋದಕ್ಕೆ ನಾನು ಲೋಯೆಸ್ಟ್ ನಂಬರ್ನ ಕೊಡಬೇಕು, ಲೋಯೆಸ್ಟ್ ಲೋಕೆಂಟ್ ನಂಬರ್ನ ನಾನು ಕೊಡಬೇಕು. ಇಲ್ಲ ನೋಡ್ಕೊಳ್ಳಿ, ನಾನು ಏನು ಮಾಡ್ಬೋದು, ನೇಮ್ ಮಾಡಿದಾಗ ರೈಟ್ ಹ್ಯಾಂಡ್ ಸೈಡಿಂದನೂ ಮಾಡ್ಬೋದು, ಲೆಫ್ಟ್ ಹ್ಯಾಂಡ್ ಸೈಡಿಂದನೂ ಮಾಡ್ಬೋದು. ರೈಟ್ ಹ್ಯಾಂಡ್ ಸೈಡಿಂದ ಮಾಡಿದ್ರೆ ಏನಾಗುತ್ತೆ, ಸೆಕೆಂಡ್ ಕಾರ್ಬನ್ ಆಟಮ್ಗೆ ನಿಮ್ಗೆ ಏನಾಗ್ತಾ ಇದೆ, ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗ್ತಿದೆ. ಸೊ ನಾನು 2 ಅಂತ ಹೇಳ್ಬೋದು. ಅದೇ ಥರ ನಾನು ಏನು ಮಾಡ್ತಾ ಇದ್ದೀನಿ, ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡಿಂದ ಬರ್ತಾ ಇದ್ದೀನಿ ಅಂದರೆ 4th ಕಾರ್ಬನ್ಗೆ ಅಟ್ಯಾಚ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಏನು ಮಾಡಬೇಕು, ಲೋಯೆಸ್ಟ್ ನಂಬರ್ ಸೆಟ್ ಆಫ್ ದಿ ಲೋಕೆಂಟ್ಸ್ನ ಕೊಡಬೇಕು. ಹಾಗಾಗಿ ನಾನು ಏನು ಮಾಡಬೇಕು, ನಾಮಕ್ಲೇಚರ್ನ ಮಾಡಬೇಕಾದ್ರೆ, ನೇಮ್ ಮಾಡಬೇಕಾದ್ರೆ ಸೆಕೆಂಡ್ಗೆ ನಾನು ಏನು ಮಾಡ್ತೀನಿ, ಪ್ರಿಫರೆನ್ಸ್ನ ಕೊಡಬೇಕು ಅಕಾರ್ಡಿಂಗ್ ಟು ದಿ ಲೋಯೆಸ್ಟ್ ಸೆಟ್ ಆಫ್ ಲೋಕೆಂಟ್ಸ್ ಅಥವಾ ಲೋಯೆಸ್ಟ್ ಸಮ್ ರೂಲ್ ಅಂತಲೂ ಹೇಳ್ತಾರೆ. ಅಂದ್ರೇನು, ಇಫ್ ಯು ಹ್ಯಾವ್ ಎ ಸಬ್ಸ್ಟಿಟ್ಯೂಯೆಂಟ್, ಇಫ್ ಯು ಹ್ಯಾವ್ ಎ ಫಂಕ್ಷನಲ್ ಗ್ರೂಪ್, ಇಟ್ ಈಸ್ ಅಟ್ಯಾಚ್ ಟು ದಿ ಕಾರ್ಬನ್ ಆಟಮ್, ಇಟ್ ಶುಡ್ ಹ್ಯಾವ್ ದಿ ಲೀಸ್ಟ್ ನಂಬರ್. ಆ ನೀವು ಪೇರೆಂಟ್ ಚೈನ್ನ ಚೂಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ನಾನು ಲೆಫ್ಟ್ ಹ್ಯಾಂಡ್ ಸೈಡಿಂದ ನಂಬರ್ ಕೊಡ್ತಾ ಇದ್ದೀನಿ, ರೈಟ್ ಹ್ಯಾಂಡ್ ಸೈಡಿಂದ ನಂಬರ್ ಕೊಡ್ತಾ ಇದ್ದೀನಿ. ಕೇರ್ಫುಲ್ಲಾಗಿ ನೋಡಿ ನೀವು. ಸೊ ಇವಾಗ ಮೊದಲನೇ ಎಕ್ಸಾಂಪಲ್, ಮೇಲ್ಗಡೆ ಇರೋ ಎಕ್ಸಾಂಪಲ್ ತೊಗೊಂಡ್ರೆ ಎಷ್ಟು ಕಡೆಗಿದೆ, 3 ಸಬ್ಸ್ಟಿಟ್ಯೂಯೆಂಟ್ ಇದೆ. ಕಾರ್ಬನ್ ನಂಬರ್ 2 ಅಟ್ಯಾಚ್ ಆಗಿದೆ, ಟುವರ್ಡ್ಸ್ ಲೆಫ್ಟಿಂದ ತೊಗೊಳ್ತಾ ಇದ್ದೀನಿ ನಾನು ಅಂತಂದರೆ 2ನೇ ಕಾರ್ಬನ್ ಆಟಮ್ಗೆ 2 CH3 ಗ್ರೂಪ್ ಅಟ್ಯಾಚ್ ಆಗಿದೆ, ಮತ್ತು 4ನೇ ಕಾರ್ಬನ್ ಆಟಮ್ಗೆ CH3 ಗ್ರೂಪ್ ಅಟ್ಯಾಚ್ ಆಗಿದೆ. ನಾನು ಆ ಕಡೆಯಿಂದ ಬರ್ತೀನಿ, ರೈಟ್ ಹ್ಯಾಂಡ್ ಸೈಡ್ ಕಡೆಯಿಂದ ಬರ್ತೀನಿ ಅಂದರೆ ಸೆಕೆಂಡ್ಗೆ ಅಟ್ಯಾಚ್ ಆಗಿದೆ, 4th ಅಟ್ಯಾಚ್ ಆಗಿದೆ. ಈಗ ನಾನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ, 2 2 4 ಅಂದರೆ ಒಂದೇ ಕಾರ್ಬನ್ ಆಟಮ್ಗೆ 2 ಗ್ರೂಪ್ ಅಟ್ಯಾಚ್ ಆಗಿದ್ರೆ 2 2 ಡ್ಯಾಶ್ ಅಂತ ಮೆನ್ಷನ್ ಮಾಡ್ತಾರೆ, ಅಥವಾ 2 2 ಅಂತಲೂ ನೀವು ಹೇಳ್ಬೋದು. ಸೊ 2ನೇ ಕಾರ್ಬನ್ ಆಟಮ್ಗೆ ಟುವರ್ಡ್ಸ್ ಲೆಫ್ಟ್ ತೊಗೊಂಡಾಗ 2 ಗ್ರೂಪ್ ಅಟ್ಯಾಚ್ ಆಗಿದೆ ಮತ್ತು 4th ಗ್ರೂಪ್ ಅಟ್ಯಾಚ್ ಆಗಿದೆ. ಅದು 3ನ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು, 8 ಆಯಿತು. ಅದೇ ರೀತಿ ನಾನೇನು ಮಾಡ್ತೀನಿ, ರೈಟ್ ಹ್ಯಾಂಡ್ ಸೈಡಿಂದ ತೊಗೊಂಡ್ರೆ ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, 4th ಕಾರ್ಬನ್ ಅಟ್ಯಾಚ್ ಆಗಿದೆ. 4 4 8 8 2 10. ಸೊ ಯಾವುದಕ್ಕೆ ಲೋಯೆಸ್ಟ್ ನಂಬರ್ ಬರ್ತಲ್ಲ ಆ ಸೈಡಿಂದ ನಾನೇನು ಮಾಡಬೇಕಾಗತ್ತೆ, ನೇಮ್ ಮಾಡಬೇಕಾಗತ್ತೆ.
ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲೂ 3 ಸಬ್ಸ್ಟಿಟ್ಯೂಯೆಂಟ್ ಇದೆ. ಟುವರ್ಡ್ಸ್ ಲೆಫ್ಟ್ ಮಾಡಿದ್ರೆ 2 ಪೊಸಿಷನ್ಗಿದೆ, 2 ಪೊಸಿಷನ್ಗೆ 2 ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಏನಾಗ್ತಿದೆ ಅಂತಂದರೆ 5ನೇ ಪೊಸಿಷನ್ಗೆ ಇನ್ನೊಂದು ಅಟ್ಯಾಚ್ ಆಗಿದೆ. ಅದೇ ಥರ 2 5 5 ಮಾಡಿದ್ರೆ 12 ಬರುತ್ತೆ, 2 2 5 ಮಾಡಿದ್ರೆ 9 ಬರುತ್ತೆ. ಯಾವುದು ಲೋಯೆಸ್ಟ್ ನಂಬರ್ ಇದೆಯಲ್ಲ ಆ ಸೈಡಿಂದ ಏನು ಮಾಡ್ತೀನಿ ನಾನು ನೇಮ್ನ ನಾನು ಮಾಡ್ತಾ ಹೋಗ್ತೀನಿ. ದಿಸ್ ಇಸ್ ಕಾಲ್ಡ್ ಆಸ್ ಲೋಯೆಸ್ಟ್ ಸಮ್ ರೂಲ್. ಇಫ್ ಯು ಹ್ಯಾವ್ ಮೋರ್ ದ್ಯಾನ್ 1 ಸಬ್ಸ್ಟಿಟ್ಯೂಯೆಂಟ್, ಇಫ್ ಯು ಹ್ಯಾವ್ ಎ ಸಬ್ಸ್ಟಿಟ್ಯೂಯೆಂಟ್, ದ ಸಬ್ಸ್ಟಿಟ್ಯೂಯೆಂಟ್ ಶುಡ್ ಗೆಟ್ ದಿ ಲೀಸ್ಟ್ ನಂಬರ್. ಆ ನಂಬರ್ಗೆ ನಾವೇನಂತ ಕರಿತೀವಿ ಅಂತ ಹೇಳ್ತೀವಿ. ಆ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ನೋಡಿ, ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಡಬಲ್ ಬಾಂಡು ಇಟ್ಟಿದ್ದೀನಿ ಮತ್ತು ಸಬ್ಸ್ಟಿಟ್ಯೂಯೆಂಟು ಇಟ್ಟಿದ್ದೀನಿ. ಸೊ ಈಗ ಏನಾಗುತ್ತೆ, 4 ಪ್ರಿನ್ಸಿಪಲ್ ಚೈನ್, ಪೇರೆಂಟ್ ಚೈನ್ 4 ಇದೆ. ಬಟ್ ನಾನು ನೇಮ್ ಹೆಂಗೆ ಮಾಡಬೇಕು ಅಂದರೆ, ಐ ಶುಡ್ ಗಿವ್ ದಿ ಫಸ್ಟ್ ಪ್ರಿಫರೆನ್ಸ್ ಟು ದಿ ಅನ್ಸ್ಯಾಚುರೇಷನ್ ಬಿಕಾಸ್ ಇಟ್ಸ್ ಎ ಫಂಕ್ಷನಲ್ ಗ್ರೂಪ್. ಐ ಶುಡ್ ಗಿವ್ ಪ್ರಿಫರೆನ್ಸ್ ಟು ದಿ ಫಂಕ್ಷನಲ್ ಗ್ರೂಪ್ ದೆನ್ ಟು ದಿ ಸಬ್ಸ್ಟಿಟ್ಯೂಯೆಂಟ್. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ 2 ಮೀಥೈಲ್ ಅಂತ ಹೇಳಲ್ಲ, ನಾನು ಇಲ್ಲಿ ಹೇಳ್ಬೇಕಾದ್ರೆ ಏನು ಹೇಳ್ತೀನಿ, 3 ಮೀಥೈಲ್ ಅಂತ ಹೇಳ್ತೀನಿ. ಒಂದಕ್ಕೆ ನಾನು ಏನು ಮಾಡ್ತೀನಿ, ಪೊಸಿಷನ್ಗೆ ENE ಹಾಕ್ಕೊಳ್ತೀನಿ. ಅದೇ ರೀತಿ ಈಗ ಟ್ರಿಪಲ್ ಬಾಂಡ್ ಇದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನು ಮಾಡಬೇಕು, ಹೌ ಟು ಗಿವ್ ದಿ ಲೀಸ್ಟ್ ನಂಬರ್ ಟು ದಿ ಟ್ರಿಪಲ್ ಬಾಂಡ್, ದ ಕಾರ್ಬನ್ ಕಂಟೈನ್ ಇನ್ ದಿ ಟ್ರಿಪಲ್ ಬಾಂಡ್. ಹಾಗಾಗಿ ನಾನು ಏನು ಮಾಡಬೇಕಾಗುತ್ತೆ, ರೈಟ್ ಸೈಡಿಂದ ನೇಮ್ ಮಾಡಬೇಕಾಗುತ್ತೆ. ಥರ್ಡ್ ಪೊಸಿಷನಲ್ಲಿ ನನಗೆ CH3 ಗ್ರೂಪ್ನ ಸಬ್ಸ್ಟಿಟ್ಯೂಯೆಂಟ್ನ ತೋರಿಸ್ಬೇಕಾಗತ್ತೆ. 2 ಮೀಥೈಲ್ ಅಥವಾ 3 ವಾಯಿನ್ ಅಂತ ನಾನು ತೋರ್ಸೋಕ್ಕಾಗಲ್ಲ, ಆ ಕಡೆನೇ ತೋರಿಸ್ಬೇಕು. ಅಕಾರ್ಡ್ ಟು ದಿ ಲೋಯೆಸ್ಟ್ ಸಮ್ ರೂಲ್. ಹೇಳ್ತೀನಿ ಮತ್ತೆ, ರೂಟ್ ವರ್ಡ್ನ ಚೂಸ್ ಮಾಡಿದ್ರಿ, ಪೇರೆಂಟ್ ಚೈನ್ನ ಚೂಸ್ ಮಾಡಿದ್ರಿ. ಆ ಪೇರೆಂಟ್ ಚೈನ್ನ ಚೂಸ್ ಮಾಡಿದ್ಮೇಲೆ ನೀವೇನು ಮಾಡಬೇಕು ಅಂದರೆ, ಇಫ್ ಯು ಹ್ಯಾವ್ ಎ ಸಬ್ಸ್ಟಿಟ್ಯೂಯೆಂಟ್, ಇಫ್ ಯು ಹ್ಯಾವ್ ಎ ಫಂಕ್ಷನಲ್ ಗ್ರೂಪ್, ಇಫ್ ಯು ಹ್ಯಾವ್ ಎನ್ ಅನ್ಸ್ಯಾಚುರೇಷನ್, ಲೋಯೆಸ್ಟ್ ನಂಬರ್ ಶುಡ್ ಬಿ ಗಿವನ್ ಟು ದಿ ಫಂಕ್ಷನಲ್ ಗ್ರೂಪ್, ದೆನ್ ಅನ್ಸ್ಯಾಚುರೇಷನ್, ದೆನ್ ಟು ದಿ ಸಬ್ಸ್ಟಿಟ್ಯೂಯೆಂಟ್. ನಿಮ್ಮ ಕಾಂಪೌಂಡಲ್ಲಿ 3 ಇತ್ತು ಅಂತ ತಿಳ್ಕೊಳ್ಳೋಣ. ಫಂಕ್ಷನಲ್ ಗ್ರೂಪ್ ಇತ್ತು, ಅನ್ಸ್ಯಾಚುರೇಷನ್ ಇತ್ತು ಮತ್ತು ಸಬ್ಸ್ಟಿಟ್ಯೂಯೆಂಟ್ ಇತ್ತು. ಅಂದರೆ ಲೀಸ್ಟ್ ನಂಬರ್ ಯಾವುದು ಕೊಡಬೇಕು ಅಂದರೆ, ಫಸ್ಟ್ ಫಂಕ್ಷನಲ್ ಗ್ರೂಪು, ಅದಾದಮೇಲೆ ಸಬ್ಸ್ಟಿಟ್ಯೂಯೆಂಟು, ಅದಾದಮೇಲೆ ಅನ್ಸ್ಯಾಚುರೇಷನ್ನು, ಅದಾದಮೇಲೆ ಸಬ್ಸ್ಟಿಟ್ಯೂಯೆಂಟ್ಗೆ ನೀವೇನು ಮಾಡಿ ನೇಮ್ನ ಕೊಡಬೇಕಾಗತ್ತೆ. ಮಲ್ಟಿಪಲ್ ಇನ್ಸ್ಟೆನ್ಸಸ್ ಆಫ್ ದಿ ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಏನಾಗ್ತಾ ಇದೆ, ಬೇರೆ ಬೇರೆ ಕಡೆ ಆ್ಯಡ್ ಆಗ್ತಿದ್ದಾಗ ನಾನೇನು ಮಾಡ್ತೀನಿ ಅಂದರೆ, ಒಂದೇ ಸಬ್ಸ್ಟಿಟ್ಯೂಯೆಂಟು 3 ಕಡೆಗೆ ಅಟ್ಯಾಚ್ ಆಗಿದೆ. ಫಾರ್ ಎಕ್ಸಾಂಪಲ್, ನೀವು ರೈಟ್ ಹ್ಯಾಂಡ್ ಲೋಕಲ್ ರೂಲ್ ಪ್ರಕಾರ ಯಾವ್ದು ಬೇಕಾದ್ರೂ ತೊಗೊಳ್ಳಿ, ಸೆಕೆಂಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಸೆಕೆಂಡ್ ಕಾರ್ಬನ್ ಆಟಮ್ಗೆ CH3 ಅಟ್ಯಾಚ್ ಆಗಿದೆ, ಸೆಕೆಂಡ್ ಕಾರ್ಬನ್ ಆಟಮ್ಗೆ CH3 ಅಟ್ಯಾಚ್ ಆಗಿದೆ, ಫಿಫ್ತ್ ಕಾರ್ಬನ್ ಆಟಮ್ಗೆ CH3 ಅಟ್ಯಾಚ್ ಆಗಿದೆ. ಸೊ ನೀವು ಬರಿಬೇಕಾದ್ರೆ 2 ಮೀಥೈಲ್ 5 ಮೀಥೈಲ್ ಅಂತ ಬರೆಯೋದು ಬದಲು 2 2 5 ಟ್ರೈ ಮೀಥೈಲ್, ಅದು 3 ಸಲ ರಿಪೀಟ್ ಆಗಿದೆ, ಅದಕ್ಕೆ ಅದನ್ನು ಟ್ರೈ ಮೀಥೈಲ್ ಅಂತ ಬರೆಯೋಣ ಅಂತ ಆ ಥರ ಬರೀತಾರೆ. ಸೊ ಒಂದೇ ಸಬ್ಸ್ಟಿಟ್ಯೂಯೆಂಟು ಮತ್ತೆ ರಿಪೀಟ್ ಆಗಿತ್ತು, 2 ಸಲ ರಿಪೀಟ್ ಆಗಿತ್ತು ಅಂದರೆ ಡೈ ಅಂತ ವರ್ಡ್ ಯೂಸ್ ಮಾಡ್ತೀವಿ, 3 ಸಲ ರಿಪೀಟ್ ಆಗಿತ್ತು ಅಂದರೆ ಟ್ರೈ ಅಂತ ಯೂಸ್ ಮಾಡ್ತೀವಿ, 4 ಸಲ ರಿಪೀಟ್ ಆಗಿತ್ತು ಅಂದರೆ ಟೆಟ್ರಾ ಅಂತ ವರ್ಡ್ನ ಯೂಸ್ ಮಾಡ್ತೀವಿ. ಸೊ ಸೇಮ್ ಸಬ್ಸ್ಟಿಟ್ಯೂಯೆಂಟು ಯಾವ ಪೊಸಿಷನಲ್ಲಾದರೂ ಇರ್ಬೋದು, ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿತ್ತು ಅಂತಂದರೆ ನಾವೇನು ಮಾಡ್ತೀವಿ, ಆವಾಗ ಡೈ ಟ್ರೈ ಟೆಟ್ರಾ ಅಂತ ಯೂಸ್ ಮಾಡ್ತೀವಿ. ಆ ಥರ ಬೇರೆ ಬೇರೆ ಸಬ್ಸ್ಟಿಟ್ಯೂಯೆಂಟ್ ಇತ್ತು ಅಂತ ಇಟ್ಕೊಳ್ಳೋಣ. ನಮಗೆ ಲೋಕೆಂಟ್ ಗೊತ್ತಾಯಿತು, ಲೋಯೆಸ್ಟ್ ಸಮ್ ರೂಲ್ ಪ್ರಕಾರ ನಾವೇನು ಮಾಡ್ತೀವಿ, ಲೋಕೆಂಟ್ನ ಅಲಾಟ್ ಮಾಡ್ತೀವಿ. ಒಂದೇ ಇರಲಿಲ್ಲ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲು, ನಾವು ಕೊಟ್ಟಿರುವಂಥ ಎಕ್ಸಾಮ್ಗಳೆಲ್ಲ ಏನಾಗ್ತಿತ್ತು, ಬರೀ ಒಂದೇ ಸಬ್ಸ್ಟಿಟ್ಯೂಯೆಂಟ್ ಇತ್ತು, ಒಂದಕ್ಕಿಂತ ಬೇರೆ ಇತ್ತು, ಯಾವ್ಯಾವುದು ಅಂತ ಗೊತ್ತಿರಬೇಕು. ಆಲ್ರೆಡಿ ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಬೇಸ್ಡ್ ಆನ್ ದೆನ್ ಫಂಕ್ಷನಲ್ ಗ್ರೂಪ್ ಅಂತ. ಅಲ್ಲಿ ಡೀಟೇಲಾಗಿ ಎಲ್ಲ ಫಂಕ್ಷನಲ್ ಗ್ರೂಪ್ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ನಾನು ಏನು ಹೇಳ್ತಾ ಹೋಗ್ತೀನಿ ಅಂದರೆ, ಯಾವ್ದು ಸಫೆಕ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ತೀನಿ. ಆಲ್ಕೋಹಾಲ್ಸ್ ಇದ್ದರೆ OH ಗ್ರೂಪ್ ಇರುತ್ತೆ, ಅದಕ್ಕೆ ನಾವು OL ಇಂದ ಮೆನ್ಷನ್ ಮಾಡ್ತೀವಿ. ಆಲ್ಡಿಹೈಡ್ಸ್ ಇತ್ತು ಅಂದರೆ CHO ಗ್ರೂಪ್ ಇರುತ್ತೆ, AL ಇಂದ ಎಂಡ್ ಮಾಡ್ತೀವಿ. ಅಂದ್ರೇನು, ರೂಟ್ ವರ್ಡ್ ಆಯಿತು, ರೂಟ್ ವರ್ಡ್ ಆದಮೇಲೆ ಪ್ರೈಮರಿ ಸಫೆಕ್ಸ್ ಆಗ್ತೀರಾ, ಪ್ರೈಮರಿ ಸಫೆಕ್ಸ್ ಆದಮೇಲೆ ಇತ್ತು ಅಂದರೆ ಸೆಕೆಂಡರಿ ಸಫೆಕ್ಸ್ನ ನೀವು ಆ್ಯಡ್ ಮಾಡ್ತೀರಾ. ಕೀಟೋನ್ಸ್ ಅಂದರೆ C ಡಬಲ್ ಬಾಂಡ್ O ಇರುತ್ತೆ, O ಇಂದ ಎಂಡ್ ಮಾಡ್ತೀವಿ. ಆಸಿಡ್ಸ್ ಅಂದರೆ COOH ಗ್ರೂಪ್ ಇರುತ್ತೆ, ಓಯಿಕ್ ಆಸಿಡಿಂದ ಎಂಡ್ ಮಾಡ್ತೀವಿ. ನೇಮ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನೇಮಿಂಗ್ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಇತ್ತು ಅಂತ ಇಟ್ಕೊಳ್ಳೋಣ. ಅವಾಗ ಏನು ಮಾಡಬೇಕು ಅಂತಂದರೆ ಮಾಡ್ತಾ ಹೋಗ್ತೀನಿ. ಅದಾದಮೇಲೆ ಏನು ಮಾಡಬೇಕು, ಇಫ್ ಯುವರ್ ಕಾಂಪೌಂಡ್ ಕಂಟೆನ್ಸ್ ಇದ್ದರೆ ಮಾತ್ರ, ಇಲ್ಲದೆಲ್ಲ ಇದ್ದರೆ ಅದನ್ನ ಏನು ಮೆನ್ಷನ್ ಮಾಡೋದು ಬೇಕಾಗಿಲ್ಲ. ಸೆಕೆಂಡರಿ ಸಫೆಕ್ಸ್ ಮಾಡ್ತೀವಿ. ಅದು ಏನು ಹೇಳುತ್ತೆ ಅಂದರೆ, ಫಂಕ್ಷನಲ್ ಗ್ರೂಪ್ ಯಾವುದಿದೆ ಅಂತ ನಿಮ್ಮ ಕಾಂಪೌಂಡಲ್ಲಿ ಹೇಳುತ್ತೆ. ನಾನು ಮುಂಚೆನೇ ಹೇಳ್ದಂಗೆ, ನಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ ನನಗೆ ಯಾವ್ದು ಇಂಪಾರ್ಟೆಂಟ್ ಅಂದರೆ, ಫಂಕ್ಷನಲ್ ಗ್ರೂಪೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನಾನು ಕೊಟ್ಟಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ 50 ಕಾರ್ಬನ್ ಆಟಮ್ ಇರ್ಬೋದು, 60 ಹೈಡ್ರೋಜನ್ ಆಟಮ್ ಇರ್ಬೋದು, ಅಥವಾ 60 ಹೈಡ್ರೋಜನ್ ಕಾರ್ಬನ್ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಬಟ್ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದಿ ನಂಬರ್ ಆಫ್ ಕಾರ್ಬನ್ and hydrogen atom, but I am bothered about the functional group present, because a functional group ಇಂದ ಅದರ ರಿಯಾಕ್ಟಿವಿಟಿ ನಾವು ಅಳತೆ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಫಂಕ್ಷನಲ್ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನಿಮಗೆ ಫಂಕ್ಷನಲ್ ಗ್ರೂಪ್
ಕನ್ಸಿಡರ್ ಮಾಡ್ಕೊಳ್ತೀವಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಇಲ್ಲಿ. ಸೊ ಈ ಥರ ಎಕ್ಸಾಂಪಲ್ ಇದ್ದಾಗ ನಾನು ಏನು ಮಾಡಬೇಕಾಗತ್ತೆ, ಲೋಕೆಂಟ್ನ ತೊಗೋಬೇಕಾಗತ್ತೆ. ಲೋಕೆಂಟ್ನ ತೊಗೊಂಡ್ರೆ 2 ಪೊಸಿಷನ್ಗೆ 2 ಇದೆ, 2 2 ಅಂತ ತೊಗೊಳ್ತೀನಿ. ಮತ್ತು 5th ಪೊಸಿಷನ್ಗೆ ನನಗೆ ಸಬ್ಸ್ಟಿಟ್ಯೂಯೆಂಟ್ ಇದೆ ವಿಚ್ ಇಸ್ ನಾಟ್ ದಿ ಪಾರ್ಟ್ ಆಫ್ ದಿ ಪೇರೆಂಟ್ ಚೈನ್ ಇದೆ. ಹಂಗಾಗಿ ಅದನ್ನು ಲೋಕೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. 2 2 5 ಇಸ್ ಮೈ ಲೋಕೆಂಟ್. ಪ್ರಿಫೆಕ್ಸ್ ಏನು, CH3 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 3 ಕಡೆಗಿದೆ, CH3 ಅಂತ ಬರಿತೀನಿ. ರೂಟ್ ವರ್ಡ್ ಏನು, R ಕಾರ್ಬನ್ ಆಟಮ್ ಇದೆ, ಹೆಕ್ಸಾ ಅಂತ ಹೇಳ್ತೀನಿ. ಸಫೆಕ್ಸ್ ಏನು ಅಂತಂದರೆ ಪ್ರೈಮರಿ ಸಫೆಕ್ಸ್ ಮಾತ್ರ ಇದೆ, ಏನಿ ಅಂತ ಹೇಳ್ತೀನಿ. ಹಂಗಾಗಿ ಇದನ್ನೇ ಮಾಡಿ ಅಂತಂದರೆ 2,2,5 ಟ್ರೈಮೀಥೈಲ್ ಹೆಕ್ಸೇನ್ ಅಂತ ಹೇಳ್ತೀವಿ. ಆ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ನೋಡಿ. ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಡಬಲ್ ಬಾಂಡು ಇಟ್ಟಿದ್ದೀನಿ ಮತ್ತು ಸಬ್ಸ್ಟಿಟ್ಯೂಯೆಂಟು ಇಟ್ಟಿದ್ದೀನಿ. ಸೊ ಈಗ ಏನಾಗುತ್ತೆ, 4 ಪ್ರಿನ್ಸಿಪಲ್ ಚೈನ್, ಪೇರೆಂಟ್ ಚೈನ್ 4 ಇದೆ. ಬಟ್ ನಾನು ನೇಮ್ ಹೆಂಗೆ ಮಾಡಬೇಕು ಅಂದರೆ, ಐ ಶುಡ್ ಗಿವ್ ದಿ ಫಸ್ಟ್ ಪ್ರಿಫರೆನ್ಸ್ ಟು ದಿ ಅನ್ಸ್ಯಾಚುರೇಷನ್ ಬಿಕಾಸ್ ಇಟ್ಸ್ ಎ ಫಂಕ್ಷನಲ್ ಗ್ರೂಪ್. ಐ ಶುಡ್ ಗಿವ್ ಪ್ರಿಫರೆನ್ಸ್ ಟು ದಿ ಫಂಕ್ಷನಲ್ ಗ್ರೂಪ್, ದೆನ್ ಟು ದಿ ಯಾವ್ಯಾವುದು ಅಂತ ಗೊತ್ತಿರಬೇಕು. ಆಲ್ರೆಡಿ ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಬೇಸ್ಡ್ ಆನ್ ದೆನ್ ಫಂಕ್ಷನಲ್ ಗ್ರೂಪ್ ಅಂತ. ಅಲ್ಲಿ ಡೀಟೇಲಾಗಿ ಎಲ್ಲ ಫಂಕ್ಷನಲ್ ಗ್ರೂಪ್ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ನಾನು ಏನು ಹೇಳ್ತಾ ಹೋಗ್ತೀನಿ ಅಂದರೆ, ಯಾವುದು ಸಫೆಕ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ತೀನಿ. ಆಲ್ಕೋಹಾಲ್ಸ್ ಇದ್ದರೆ OH ಗ್ರೂಪ್ ಇರುತ್ತೆ, ಅದಕ್ಕೆ ನಾವು OL ಇಂದ ಮೆನ್ಷನ್ ಮಾಡ್ತೀವಿ. ಆಲ್ಡಿಹೈಡ್ಸ್ ಇತ್ತು ಅಂದರೆ CHO ಗ್ರೂಪ್ ಇರುತ್ತೆ, AL ಇಂದ ಎಂಡ್ ಮಾಡ್ತೀವಿ. ಅಂದ್ರೇನು, ರೂಟ್ ವರ್ಡ್ ಆಯಿತು, ರೂಟ್ ವರ್ಡ್ ಆದಮೇಲೆ ಪ್ರೈಮರಿ ಸಫೆಕ್ಸ್ ಆಗ್ತೀರಾ, ಪ್ರೈಮರಿ ಸಫೆಕ್ಸ್ ಆದಮೇಲೆ ಇತ್ತು ಅಂದರೆ ಸೆಕೆಂಡರಿ ಸಫೆಕ್ಸ್ನ ನೀವು ಆ್ಯಡ್ ಮಾಡ್ತೀರಾ. ಕೀಟೋನ್ಸ್ ಅಂದರೆ C ಡಬಲ್ ಬಾಂಡ್ O ಇರುತ್ತೆ, O ಇಂದ ಎಂಡ್ ಮಾಡ್ತೀವಿ. ಆಸಿಡ್ಸ್ ಅಂದರೆ COOH ಗ್ರೂಪ್ ಇರುತ್ತೆ, OIC ಆಸಿಡಿಂದ ಎಂಡ್ ಮಾಡ್ತೀವಿ. ಎಸ್ಟರ್ಸ್ ಅಂದರೆ COOR ಇರುತ್ತೆ, OAT ಇಂದ ಆ್ಯಡ್ ಮಾಡ್ತೀವಿ. ಅಮೈನ್ಸ್ NH2 ಗ್ರೂಪ್ ಇರುತ್ತೆ, ಅಮೈನ್ಸ್ ಅಂತ ಎಂಡ್ ಮಾಡ್ತೀವಿ. ಅಮೈಡ್ಸ್ CONH2 ಗ್ರೂಪ್ ಇರುತ್ತೆ, ಅದನ್ನು ನಾವೇನಂತ ಕರಿತೀವಿ, ಅಮೈಡ್ಸ್ ಅಂತಲೂ ಹೇಳ್ತಾರೆ, ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು IUPAC ನಾಮಕ್ಲೇಚರ್ ಮಾಡಬೇಕು ಸಿಂಪಲ್ ಕಾಂಪೌಂಡು ಅಂತಂದರೆ ಏನೇನು ಇರಬೇಕು, ಲೋಕೆಂಟ್ ಇರಬೇಕು, ಲೋಕೆಂಟ್ 1 ಇರ್ಬೋದು, ಮೋರ್ ದ್ಯಾನ್ 1 ಇರ್ಬೋದು, ಲೋಕೆಂಟ್ಸ್ ಇರ್ಬೋದು, ಪ್ರಿಫೆಕ್ಸಸ್ ಸೇಮ್ ಇರ್ಬೋದು ಅಥವಾ ಬೇರೆ ಇರ್ಬೋದು. ನೆಕ್ಸ್ಟ್ ರೂಟ್ ವರ್ಡ್ ಇರುತ್ತೆ, ಸಫೆಕ್ಸ್ ಪ್ರೈಮರಿ ಸಫೆಕ್ಸ್ ಇರ್ಬೋದು, ಇಲ್ಲಾಂದರೆ ಪೇರೆಂಟ್ ಸೈನ್ನ ಚೂಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ನಾನು ಲೆಫ್ಟ್ ಹ್ಯಾಂಡ್ ಸೈಡಿಂದ ನಂಬರ್ ಕೊಡ್ತಾ ಇದ್ದೀನಿ, ರೈಟ್ ಹ್ಯಾಂಡ್ ಸೈಡಿಂದ ನಂಬರ್ ಕೊಡ್ತಾ ಇದ್ದೀನಿ, ಕೇರ್ಫುಲ್ಲಾಗಿ ನೋಡಿ ನೀವು. ಸೊ ಇವಾಗ ಮೊದಲನೇ ಎಕ್ಸಾಂಪಲ್, ಮೇಲ್ಗಡೆ ಇರೋ ಎಕ್ಸಾಂಪಲ್ ತೊಗೊಂಡ್ರೆ ಎಷ್ಟು ಕಡೆಗಿದೆ, 3 ಸಬ್ಸ್ಟಿಟ್ಯೂಯೆಂಟ್ ಇದೆ. ಕಾರ್ಬನ್ ನಂಬರ್ 2 ಅಟ್ಯಾಚ್ ಆಗಿದೆ, ಟುವರ್ಡ್ಸ್ ಲೆಫ್ಟಿಂದ ತೊಗೊಳ್ತಾ ಇದ್ದೀನಿ ನಾನು ಅಂತಂದರೆ 2ನೇ ಕಾರ್ಬನ್ ಆಟಮ್ಗೆ 2 CH3 ಗ್ರೂಪ್ ಅಟ್ಯಾಚ್ ಆಗಿದೆ, ಮತ್ತು 4ನೇ ಕಾರ್ಬನ್ ಆಟಮ್ಗೆ CH3 ಗ್ರೂಪ್ ಅಟ್ಯಾಚ್ ಆಗಿದೆ. ನಾನು ಆ ಕಡೆಯಿಂದ ಬರ್ತೀನಿ, ರೈಟ್ ಹ್ಯಾಂಡ್ ಸೈಡ್ ಕಡೆಯಿಂದ ಬರ್ತೀನಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀವಿ, ಪ್ರಿಫೆಕ್ಸಸ್ಸು, ರೂಟ್ ವರ್ಡು, ಸಫೆಕ್ಸ್. ಪ್ರಿಫೆಕ್ಸಸ್ ಏನಿದೆ ಇಲ್ಲಿ ಲೋಕೆಂಟು ಬರ್ಕೋಬೇಕಿಲ್ಲಿ. ಸೊ ಲೋಕೆಂಟ್ ಏನಾಗ್ತದೆ, 2nd ಕಾರ್ಬನ್ ಆಟಮ್ಗೆ ಮತ್ತು 3rd ಕಾರ್ಬನ್ ಆಟಮ್ಗೆ ಲೋಕೆಂಟ್ ಇದೆ. ಸೊ ಹಾಗಾಗಿ ನೀವು ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. ಮಿಥೈಲ್ ಈಥೈಲ್ ಪೆಂಟ್ ಏನಿದೆ. ಸೊ ಹಾಗಾಗಿ ಇದನ್ನ ಹೆಸರು ಏನಾಗುತ್ತೆ ಕಾಂಪೌಂಡು ಅಂತಂದರೆ 3-methyl ಹೆಪ್ಟೇನ್. ಇದನ್ನು ಬರೀ ಕೂತ್ಕೊಂಡು ಕೇಳಿಸ್ಕೊಳ್ಳೋದಲ್ಲ, ಪೇಪರ್ ತೊಗೋಬೇಕು. ನೀವು ಏನು ಮಾಡಬೇಕು, ಕೂತ್ಕೊಂಡು ವರ್ಕೌಟ್ ಮಾಡಬೇಕು. ಲೈಕ್ ಮ್ಯಾಥಮೆಟಿಕ್ಸ್, ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಿದೆಯಲ್ಲ, ಈ ರಿಯಾಕ್ಷನ್ಸ್ ಎಲ್ಲ ನಮ್ಗೆ ನೆನ್ಪಿಡಿಯಲ್ಲ, ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಓದೋಕ್ಕಾಗಲ್ಲ. ಪೇಪರ್ ತೊಗೊಂಡು ಪೆನ್ಸಿಲ್ ತೊಗೊಂಡು ನೀವೇನು ಮಾಡಬೇಕು, ಪೇಪರ್ ಪೆನ್ನು ಪುಸ್ತಕ ತೊಗೊಂಡು ಏನು ಮಾಡಬೇಕು, ಕೀಪ್ ಆನ್ ರೈಟಿಂಗ್ ಇಟ್, ಬರೀಬೇಕು. ನೀವೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಫಸ್ಟ್ ಬರೀ ಕೇಳಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ, ಅದು ಕೇಳಿಸ್ಕೊಳ್ತೀರ, ಆ ಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ಅಥವಾ ಬರ್ಕೊಂಡ್ರೆ ಅರ್ಥ ಆಗುತ್ತೆ. ಆಗ ನೀವೇ ಅದನ್ನು ಕೂತ್ಕೊಂಡು ಅದಕ್ಕೆ ಆನ್ಸರ್ಸ್ ಟ್ರೈ ಮಾಡಿದ್ರೆ ಆವಾಗ ನಿಮಗೆ ಎಕ್ಸಾಕ್ಟ್ಲಿ ಆ ಕಾಂಪೌಂಡು ನಿಮಗೆ ಅರ್ಥಗಳು ಗೊತ್ತಾಗ್ತಾ ಹೋಗುತ್ತೆ, ಇಲ್ಲ ಕಷ್ಟ ಆಗ್ತಾ ಹೋಗುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಅಗೇನ್ ಇಲ್ಲೇನಾಗುತ್ತೆ, ದರ್ ಇಸ್ ಅ ವೈಲೇಷನ್ ಆಫ್ ದಿ ಲಾಂಗೆಸ್ಟ್ ಚೈನ್ ರೂಲ್ ಬಿಕಾಸ್ ಆಫ್ ದಿ ಫಂಕ್ಷನಲ್ ಗ್ರೂಪ್ ಯಾವುದಿದೆಯಲ್ಲ ಅದಕ್ಕೋಸ್ಕರ ಆ ರೀತಿಯಾಗಿ ನಿಮಗೆ ಆಗ್ತಾ ಹೋಗುತ್ತೆ. ಲೋಕೆಂಟ್ಸು 3 and 2 ಇದೆ, ಮಿಥೈಲ್ ಈಥೈಲ್ ಇದೆ, ಬ್ಯೂಟಾ ಇದೆ, ಏನಿದೆ 3-methyl 2-methyl ಬ್ಯೂಟೀನ್ ಏನಿದೆಯಲ್ಲ ಅದು ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಯಾವ್ಯಾವುದು ಅಂತ ಗೊತ್ತಿರಬೇಕು. ಆಲ್ರೆಡಿ ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಬೇಸ್ಡ್ ಆನ್ ದೆನ್ ಫಂಕ್ಷನಲ್ ಗ್ರೂಪ್ ಅಂತ. ಅಲ್ಲಿ ಡೀಟೇಲಾಗಿ ಎಲ್ಲ ಫಂಕ್ಷನಲ್ ಗ್ರೂಪ್ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ನಾನು ಏನು ಹೇಳ್ತಾ ಹೋಗ್ತೀನಿ ಅಂದರೆ, ಯಾವ್ದು ಸಫೆಕ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ತೀನಿ, ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನೀವು ಕರೆಕ್ಟಾಗಿ ನೋಡ್ತಾ ಹೋದರೆ ಬೇಸಿಕ್ ರೂಲ್ಸ್ ಎಷ್ಟಿತ್ತು, 3 ಬೇಸಿಕ್ ರೂಲ್ ಇತ್ತು. ಅದರಲ್ಲಿ ಫಸ್ಟ್ ಮಿಡ್ಲಲ್ಲಿ ಬರೋವಂಥದಕ್ಕೆ ರೂಟ್ ವರ್ಡ್ ಅಂತ ಹೇಳ್ತೀವಿ. ರೂಟ್ ವರ್ಡ್ ಏನು ಹೇಳುತ್ತೆ ಅಂದರೆ, ಕಂಟಿನ್ಯೂಸ್ ಚೈನಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ ಅಂತ ಹೇಳುತ್ತೆ, ಅದಕ್ಕೆ ನಾವು ರೂಟ್ ವರ್ಡ್ ಅಂತ ಹೇಳ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ಪ್ರೈಮರಿ ಸಫೆಕ್ಸ್ನ ಆ್ಯಡ್ ಮಾಡ್ತೀವಿ, ಸೆಕೆಂಡರಿ ಸಫೆಕ್ಸ್ನ ಆ್ಯಡ್ ಮಾಡ್ತೀವಿ. ಪ್ರೈಮರಿ ಸಫೆಕ್ಸ್ ಏನು ಹೇಳುತ್ತೆ, ಕೊಟ್ಟಿರುವಂಥ ಕಾಂಪೌಂಡು ಸ್ಯಾಚುರೇಟೆಡಾ ಅನ್ಸ್ಯಾಚುರೇಟೆಡಾ ಅಂತ ಹೇಳುತ್ತೆ. ಸೆಕೆಂಡ್ರಿ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲೇನು ಮಾಡ್ತಾ ಇದ್ದೀವಿ ಅಂತಂದರೆ 3 CH3 ಗ್ರೂಪ್ಗಳಿವೆ. ಹಾಗಾಗಿ ಇದು 6 ಕಾರ್ಬನ್ ಆಟಮ್ ಇದೆ. ಸೊ ಹಾಗಾಗಿ ಇದೇನಾಯಿತು, 2,2,5 ಟ್ರೈಮೀಥೈಲ್ ಹೆಕ್ಸೇನ್ ಆಯಿತು.
ಸೊ ರೂಟ್ ವರ್ಡ್ ಏನು ಎಕ್ಸಾ. ಎಷ್ಟು ಕಾರ್ಬನ್ ಚೈನ್ ಇದೆ? 6 ಕಾರ್ಬನ್ ಚೈನ್ ಇದೆ. ಲೋಕೆಂಡ್ಸ್ ಎಲ್ಲಿದೆ? 2ರಲ್ಲಿದೆ, ಮತ್ತು 2ರಲ್ಲಿದೆ, ಮತ್ತು 5ರಲ್ಲಿದೆ. ಹೀಗೆ ನಾನು ಲೋಯೆಸ್ಟ್ ಸಮ್ ರೂಲ್ ತೊಗೋಬೇಕು. ಸೊ ಈ ಕಡೆಯಿಂದ ತೊಗೊಂಡ್ರೆ ಏನಾಗುತ್ತೆ? 2 2 ಅಂತಂದರೆ 4 ಆಯಿತು, 4 + 5 ಅಂತಂದರೆ 9 ಆಯಿತು. ಈ ಕಡೆಯಿಂದ ತೊಗೊಂಡ್ರೆ 5 + 5 ತೊಗೊಂಡ್ರೆ 12 ಆಗುತ್ತೆ. ಸೊ ಹಾಗಾಗಿ ನಾನು ಲೋಯೆಸ್ಟ್ ನಂಬರ್ ತೊಗೊಂಡ್ರೆ 2 2 5 ಟ್ರೈಮಿಥೈಲ್ ಹೆಕ್ಸೇನ್. ಸೊ ಲೆಫ್ಟ್ ಟು ರೈಟ್ನೇ ನಾನು ಏನು ಮಾಡಬೇಕಾಗತ್ತೆ? ನಂಬರ್ನ ಕೊಡಬೇಕಾಗತ್ತೆ. ಸೊ ನೀವು ಲೋಕೆಂಟ್ ನಂಬರ್ ಅಲಾಟ್ ಮಾಡಬೇಕಾದ್ರೆ ಐದರ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ರೈಟ್ ಟು ಲೆಫ್ಟ್ ಆರ್ ಲೆಫ್ಟ್ ಟು ರೈಟ್. ಸೊ ನಮಗೆ ಯಾವುದು ಲೋಯೆಸ್ಟ್ ನಂಬರ್ ಬರುತ್ತಲ್ಲ ಅದನ್ನು ನೀವು ಕನ್ಸಿಡರ್ ಮಾಡಿ ನೇಮ್ನ ಕೊಡಬೇಕಾಗತ್ತೆ. ಮಲ್ಟಿಪಲ್ ಇನ್ಸ್ಟೆನ್ಸಸ್ ಆಫ್ ದಿ ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಏನಾಗ್ತಾ ಇದೆ? ಬೇರೆ ಬೇರೆ ಕಡೆ ಆ್ಯಡ್ ಆಗ್ತಿದ್ದಾಗ ನಾನೇನು ಮಾಡ್ತೀನಿ ಅಂದರೆ ಒಂದೇ ಸಬ್ಸ್ಟಿಟ್ಯೂಯೆಂಟು 3 ಕಡೆಗೆ ಅಟ್ಯಾಚ್ ಆಗಿದೆ. ಫಾರ್ ಎಕ್ಸಾಂಪಲ್ ನೀವು ರೈಟ್ ಹ್ಯಾಂಡ್ ಲೋಕಂಟ್ ರೂಲ್ ಪ್ರಕಾರ ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಸೆಕೆಂಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ? ಸೆಕೆಂಡ್ ಕಾರ್ಬನ್ ಆಟಮ್ಗೆ CH3 ಅಟ್ಯಾಚ್ ಆಗಿದೆ, ಸೆಕೆಂಡ್ ಕಾರ್ಬನ್ ಆಟಮ್ಗೆ CH3 ಅಟ್ಯಾಚ್ ಆಗಿದೆ, ಫಿಫ್ತ್ ಕಾರ್ಬನ್ ಆಟಮ್ಗೆ CH3 ಅಟ್ಯಾಚ್ ಆಗಿದೆ. ಸೊ ನೀವು ಬರಿಬೇಕಾದ್ರೆ 2 ಮಿಥೈಲ್ 5 ಮಿಥೈಲ್ ಅಂತ ಬರೆಯೋದು ಬದಲು 2 2 5 ಟ್ರೈಮಿಥೈಲ್. ಅದು 3 ಸಲ ರಿಪೀಟ್ ಆಗಿದೆ, ಅದಕ್ಕೆ ಅದನ್ನು ಟ್ರೈಮಿಥೈಲ್ ಅಂತ ಬರೆಯೋಣ ಅಂತ ಆ ಥರ ಬರೀತಾರೆ. ಸೊ ಒಂದೇ ಸಬ್ಸ್ಟಿಟ್ಯೂಯೆಂಟು ಮತ್ತೆ ರಿಪೀಟ್ ಆಗಿತ್ತು, 2 ಸಲ ರಿಪೀಟ್ ಆಗಿತ್ತು ಅಂದರೆ ಡೈ ಅಂತ ವರ್ಡ್ ಯೂಸ್ ಮಾಡ್ತೀವಿ. 3 ಸಲ ರಿಪೀಟ್ ಆಗಿತ್ತು ಅಂದರೆ ಟ್ರೈ ಅಂತ ಯೂಸ್ ಮಾಡ್ತೀವಿ. 4 ಸಲ ರಿಪೀಟ್ ಆಗಿತ್ತು ಅಂದರೆ ಟೆಟ್ರಾ ಅಂತ ವರ್ಡ್ನ ಯೂಸ್ ಮಾಡ್ತೀವಿ. ಸೊ ಸೇಮ್ ಸಬ್ಸ್ಟಿಟ್ಯೂಯೆಂಟು ಯಾವ ಪೊಸಿಷನಲ್ಲಿ ಆದರೂ ಇರ್ಬೋದು, ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿತ್ತು ಅಂತಂದರೆ ನಾವೇನು ಮಾಡ್ತೀವಿ? ಆವಾಗ ಡೈ ಟ್ರೈ ಟೆಟ್ರಾ ಅಂತ ನಾವು ತೊಗೊಳ್ತಾ ಹೋದರೆ ಇಲ್ಲಿ ನೋಡಿ ಈ ಸಲ ಈಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಲೈನ್ ಡಯಾಗ್ರಾಮ್ನ ತೊಗೊಳ್ತಾ ಇದ್ದೀನಿ. ಅಗೇನ್ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ನ ನಾನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಸ್ಟ್ರಕ್ಚರಲ್ ಫಾರ್ಮ್ನ ಮಾಡ್ಬೋದು, ಎಲಾಬ್ರೇಟೆಡ್ ಮಾಡ್ಬೋದು, ಕಂಡೆನ್ಸ್ಡ್ ಫಾರ್ಮಲ್ಲಿ ಮಾಡ್ಬೋದು, ಅಥವಾ ಲೈನ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಲೈನ್ ಡಯಾಗ್ರಾಮಲ್ಲೂ ನಾವು ಮಾಡ್ಬೋದು. ಸೊ ಈ ಥರ ಲೈನ್ ಡಯಾಗ್ರಾಮಲ್ಲೂ ಕೊಟ್ಟಿರ್ತಾರೆ, ನಿಮಗೆ ಗೊತ್ತಿರಬೇಕಾಗತ್ತೆ ಲೈನ್ ಡಯಾಗ್ರಾಮ್ ಹೇಗಿರುತ್ತೆ ಅಂತ. ಸೊ ನೀವು ಡಿಗ್ರಿಗೆ ಬಂದಿರ್ತೀರಾ, ನಿಮ್ಗೆ ಆಲ್ರೆಡಿ ಈಗ ಇದು ಹೇಗಿದೆ ಅಂತ ನಿಮಗೆ ಗೊತ್ತಾಗಬೇಕಾಗತ್ತೆ. ಸೊ ಒಂದು ಪಾಯಿಂಟಲ್ಲಿ ನಿಮ್ಗೆ ಏನಾಗ್ತಿದೆ ಅಂತಂದರೆ ಕಾರ್ಬನ್ ಇದೆ ಅಂತ. ಸೊ ಇದು ಒಂದು ಕಾರ್ಬನ್ ಆಟಮ್, ಇಲ್ಲಿ ಒಂದು ಕಾರ್ಬನ್ ಆಟಮ್, ಹಂಗೆ ಕೌಂಟ್ ಮಾಡ್ಕೋಬೇಕಾಗತ್ತೆ. 1 2 3 4 ಫೋರ್ತ್ ಕಾರ್ಬನ್ ಆಟಮಲ್ಲಿ ನಿಮಗೆ Br ಇದೆ. ಐದರ್ ನೀವು ಈ ಕಡೆಯಿಂದ ಮಾಡ್ಕೊಂಬಂದರೂ ಹಾಗೆ ಆಗುತ್ತೆ. 1 2 3 4. ಸೊ ಹಾಗಾಗಿ ಲೋಕೆಂಟಿನ ಐದರ್ ಲೈಟಿಂದನ ತೊಗೊಳ್ಳಿ, ಲೆಫ್ಟಿಂದನಾದರೂ ತೊಗೊಳ್ಳಿ. ಸೊ ಬ್ರೋಮೋ ಗ್ರೂಪ್ ಏನಿದೆಯಲ್ಲ ಅದು ಪ್ರಿಫೆಕ್ಸ್ ಆಗುತ್ತಲ್ಲ, ಅದು 4th ಪೊಸಿಷನ್ಲಿದೆ. ಹಾಗಾಗಿ 4 ಬ್ರೋಮೋ ಹೆಪ್ಟೇನ್. ಒಟ್ಟು ಕಾರ್ಬನ್ ಆಟಮ್ ಎಷ್ಟಿದೆ ಅಂದರೆ 7 ಕಾರ್ಬನ್ ಆಟಮ್ ಇದೆ. ಹಾಗಾಗಿ ಇದೇನಾಗುತ್ತೆ ಅಂದರೆ ಹೆಪ್ಟೇನ್ ಅಂತ ಕರ್ಕೊಳ್ತೀವಿ. 1 2 3 4 5 6 7 ಕಾರ್ಬನ್ ಆಟಮ್ ಇದೆ. ಹಾಗಾಗಿ ರೂಟ್ ವರ್ಡ್ ಏನಾಗುತ್ತೆ? ಹೆಪ್ಟಾ ಆಗುತ್ತೆ. ಎಲ್ಲ ಸಿಂಗಲ್ ಬಾಂಡ್ ಇರೋದಕ್ಕೋಸ್ಕರ ಏನು ಮಾಡ್ತೀವಿ. ಸೊ ಇದು ಏನಾಗುತ್ತೆ ಅಂದರೆ 4 ಬ್ರೋಮೋ ಆಯಿತು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ನೀವು ಇಲ್ಲೇನಾಗುತ್ತೆ? ಸೇಮ್ ಇದೆ, ಹೆಪ್ಟೇನೇ ಇದೆ. ಅದರ ಪೊಸಿಷನ್ ಆಫ್ ದಿ Br ಏನು ಮಾಡ್ತಾ ಇದ್ದೀನಿ ನಾನು? ಚೇಂಜ್ ಮಾಡ್ತಾ ಇದ್ದೀನಿ. ಐ ಪುಟ್ ದಟ್ ಇನ್ ಟು ದಿ ಥರ್ಡ್. ಎಗೇನ್ ಅದು ಮೇಲ್ಗಡೆ ಬೇಕಾದ್ರೂ ಬರ್ದಿರ್ಬೋದು, ನಾನು ಕೆಳಗಡೆ ಬೇಕಾದ್ರೂ ಬರ್ದಿರ್ಬೋದು. ನಾನು ಎಗೇನ್ ಅಕಾರ್ಡಿಂಗ್ ಟು ಮೈ ಕನ್ವೀನಿಯನ್ಸ್ ಬರ್ಕೊಂಡಿರ್ತೀನಿ. ಒಂದು ಕಾರ್ಬನ್ಗೆ 4 ವೇಲೆನ್ಸಿ ಇರುತ್ತೆ. ಹಾಗಾಗಿ ಏನಾಗುತ್ತೆ? ಅದು 4 ಕಡೆಗೂ ಅಟ್ಯಾಚ್ ಆಗಿರುತ್ತೆ. ಸೊ ಅದು ಮೇಲಿರ್ಬೋದು, ಕೆಳಗಡೆಗಿರ್ಬೋದು. ಆ ಕಡೆ ಏನೂ ಇಲ್ಲ ಅಂತಂದರೆ ಹೈಡ್ರೋಜನ್ ಇರುತ್ತೆ ಅಂತ ಎಲ್ಲಿ ಇರುತ್ತೋ ಅದಾಗುತ್ತೆ. ಸೊ ನಾವು ಮೇಲ್ಗಡೆ ಬರೆದ್ರೂ ಅದು ಥರ್ಡ್ ಪೊಸಿಷನ್, ಕೆಳಗಡೆ ಬರೆದ್ರು ಅದು ಥರ್ಡ್ ಪೊಸಿಷನ್. ಯೂಶಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? ದೆ ಗೆಟ್ ಕನ್ಫ್ಯೂಸ್. ಒಂದ್ಸಲ ಮೇಲೆ ಬರೀತೀರಾ, ಒಂದ್ಸಲ ಕೆಳಗಡೆ ಬರೀತೀರಾ, ಯಾಕೆ ಅಂತ. ಎಗೇನ್ ಅಕಾರ್ಡಿಂಗ್ ಟು ಅವರ್ ಕನ್ವೀನಿಯನ್ಸ್ ನಾವು ಮೇಲ್ಗಡೆ ಆದರೂ ಬರಿಬೋದು, ಕೆಳಗಡೆ ಆದರೂ ಬರಿಬೋದು. ಸೊ ಹಾಗಾಗಿ ಬಾಂಡ್ ಆ್ಯಂಗಲ್, ಈಗ ಟೆಟ್ರಾಹೈಡ್ರಲ್ ಬಾಂಡ್ ಆ್ಯಂಗಲ್ನ ಮೇಂಟೈನ್ ಮಾಡಬೇಕು ಅಂತ ಯೂಶಲಿ ಅವ್ರು ಏನು ಮಾಡಿರ್ತಾರೆ? ಈ ಥರ ಬರ್ದಿರ್ತಾರೆ. ಸೊ ಹಾಗಾಗಿ ಇದು 3 ಬ್ರೋಮೋ ಹೆಪ್ಟೇನ್ ಆಯಿತು. ಸೊ ಅದಕ್ಕಿಂತ ಮುಂಚೆ ಹಂಗಾರೆ ಅದಕ್ಕೆ ಇವಾಗ IUPAC ಅವ್ರು ಹೇಳ ಈ ಎಕ್ಸಾಂಪಲ್ನ ತೊಗೊಳ್ಳೋಣ. ಇಲ್ಲೂ ಯಾಕೆ ನಾನು ಆಲ್ಕೈಲ್ ಗ್ರೂಪ್ನೇ ತೊಗೊಂಡಿದ್ದೀನಿ. ಆದರೆ ಇಲ್ಲೇನು ಮಾಡಿದ್ದೀನಿ ಅಂತಂದರೆ ನಾನು ಮಿಥೈಲ್ ಬದಲು ನಾನು ಏನು ಮಾಡಿದ್ದೀನಿ? ಈಥೈಲ್ ಗ್ರೂಪ್ನ ಹಾಕ್ಕೊಂಡಿದ್ದೀನಿ. ಸೊ ಎಗೇನ್ ನೀವು ಲಾಂಗೆಸ್ಟ್ ಪಾಸಿಬಲ್ ಚೈನ್ನ ನೋಡ್ಕೋಬೇಕಾಗತ್ತೆ. ಬಟ್ ಎಗೇನ್ ಯಾವ ಥರ ತೊಗೊಂಡ್ರು ಲಾಂಗೆಸ್ಟ್ ಚೈನು ಹೆಪ್ಟಾನೇ ಬರುತ್ತೆ. ಸೊ 7 ಕಾರ್ಬನ್ ಆಟಮ್ ಇದೆ. 1 2 3 4 5 6 7. ಸೊ 4ನೇ ಕಾರ್ಬನ್ ಆಟಮಲ್ಲಿ ನಿಮ್ಗೆ ಈಥೈಲ್ ಇದೆ. ಈ ಕಡೆಯಿಂದ ತೊಗೊಂಡ್ರು 4 ಆಗುತ್ತೆ, ಆ ಕಡೆಯಿಂದ ತೊಗೊಂಡ್ರು 4 ಆಗುತ್ತೆ. 1 2 3 4 5 6 7 7 ಹಾಗಾಗಿ ಹೆಪ್ಟೇನ್ ಅಂತ ಕರಿತೀವಿ. 4ನೇ ಕಾರ್ಬನ್ ಆಟಮಲ್ಲಿ ನಿಮಗೆ ಲೋಕೆಂಟ್ ಅಟ್ಯಾಚ್ ಆಗಿದೆ, ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ. ಲೋಕೆಂಟ್ ಅಂದರೆ ದ ಪೊಸಿಷನ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ ಯಾವ ಅಟ್ಯಾಚ್ ಆಗಿದೆ ಅಂತ. 4th ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿದೆ. ಯಾವ ಗ್ರೂಪ್ ಅಟ್ಯಾಚ್ ಆಗಿದೆ ಅಂದರೆ CH2 CH3 ಆಗಿದೆ. ದಟ್ ಈಸ್ ನಥಿಂಗ್ ಬಟ್ ಈಥೈಲ್. ಸೊ ಹಾಗಾಗಿ ಇದನ್ನು 4 ಈಥೈಲ್ ಹೆಪ್ ನಾವು ಕರಿತಾ ಹೋಗ್ತೀವಿ.
ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಇದು ಸ್ವಲ್ಪ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್. ನಾನು ಹೇಳಿದ್ನಲ್ಲ, ಮುಂದೆ ನಾನು ಹೇಳ್ತೀನಿ ಎಕ್ಸಾಂಪಲ್ ಅಂತ ಹೇಳಿದ್ನಲ್ಲ, ಅಲ್ಲಿ ಅದೇ ಥರ ತೊಗೋಬೇಕಾಗತ್ತೆ. ಇಲ್ಲೇನಾಗ್ತಿದೆ ಅಂತಂದರೆ ನೀವು ನೋಡ್ಕೋಬೇಕಾಗತ್ತೆ. ಸೊ 1 2 3 4 5 6 7 8 9 ಕಾರ್ಬನ್ ಆಟಮ್ ಇದೆ ಕಂಟಿನ್ಯೂಸ್ ಚೈನಲ್ಲಿ. ಸೊ ಹಾಗಾಗಿ ಇದು ನನ್ನ ರೂಟ್ ವರ್ಡ್ ಏನಾಗುತ್ತೆ ಅಂತಂದರೆ ನಾನೋ ಆಗುತ್ತೆ. ಬಟ್ ಸಬ್ಸ್ಟಿಟ್ಯೂಯೆಂಟ್ ಏನಾಗಿದೆ 1 2 3 4ರಲ್ಲಿದೆ ಮತ್ತು 5ರಲ್ಲಿದೆ. ಈ ಕಡೆನ ತೊಗೊಂಡ್ರೆ 1 2 3 4 4 5 ಹೇಗೆ ಬೇಕಾದ್ರೂ ತೊಗೋಬೋದು. 4 5 ಫ್ರಮ್ ದಿ ಲೆಫ್ಟ್ ಸೈಡ್ ತೊಗೋಬೋದು, 6 ಫ್ರಮ್ ದಿ ರೈಟ್ ಸೈಡ್ ತೊಗೋಬೋದು. ಯಾವ ಥರ ತೊಗೊಂಡ್ರೆ ನಿಮ್ಗೆ ಏನಾಗ್ತಿದೆ 4th ಪೊಸಿಷನಲ್ಲಿ ಮತ್ತು 5th ಪೊಸಿಷನಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ ಸಬ್ಸ್ಟಿಟ್ಯೂಯೆಂಟ್ ಇದೆ. ಹಂಗಾಗಿ ಲೋಕೆಂಟ್ ಏನಾಯಿತು 4 and 5 ಆಯಿತು. ಯಾವ್ಯಾವ ಸಬ್ಸ್ಟಿಟ್ಯೂಯೆಂಟ್ ಇದೆ, ಒಂದು ಸಬ್ಸ್ಟಿಟ್ಯೂಯೆಂಟು ಒಂದು ಲೈನ್ ಬರೆದ್ರೆ ನಾನು ಮುಂಚೆನೇ ಹೇಳ್ದಂಗೆ ಮೀಥೈಲ್ ಇದೆ. ಆದರೆ ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಒಂದು ಕಾರ್ಬನ್ ಆಟಮ್ಗೆ 2 CH3 ಗ್ರೂಪು ಅಟ್ಯಾಚ್ ಆಗಿದೆ. ಇದೇನಿದೆಯಲ್ಲ 5th ಕಾರ್ಬನ್ ಆಟಮಲ್ಲಿ ಇದೆಯುವಂಥದ್ದು. ಈಗ ನೀವು ಟುವರ್ಡ್ಸ್ ಲೆಫ್ಟಿಂದ ತೊಗೊಂಡ್ರೆ 5th ಕಾರ್ಬನ್ ಆಟಮ್ ತೊಗೊಂಡ್ರೆ ಒಂದು ಕಾರ್ಬನ್ ಆಟಮ್ ಇದೆ. ಆ ಕಾರ್ಬನ್ ಆಟಮ್ ಮತ್ತೆ ಏನಾಗಿದೆ 2 ಸಲ ಡಿವೈಡ್ ಆಗಿದೆ. ಸೊ ದಿಸ್ ವಿಲ್ ಬಿಕಮ್ 4 5 ಮೀಥೈಲ್ ಐಸೋಪ್ರೋಪೈಲ್. ಅದು ಯಾವುದಾಗುತ್ತೆ ಅಂದರೆ ಐಸೋಪ್ರೋಪೈಲ್ ಆಗುತ್ತೆ. ಹೆಪ್ಟಾ ರೂಟ್ ವರ್ಡ್ ಏನಿದೆ ಹೆಪ್ಟಾ ಇದೆ, ಸಫೆಕ್ಸ್ ಏನಿದೆ ಎಲ್ಲ ಸಿಂಗಲ್ ಬಾಂಡ್ ಇದೆ, ಏನಿನ ನೀವು ಬರಿತಾ ಹೋಗ್ತೀರಾ. ಆದರೆ ಇಲ್ಲಿ ನೀವು ಕೇರ್ಫುಲ್ಲಾಗಿ ನೋಡಬೇಕಾಗಿರೋದು ಏನು ಅಂತಂದರೆ, ಈಗ ನಂಬರ್ ಕೊಡಬೇಕಾದ್ರೆ ಅಕಾರ್ಡಿಂಗ್ ಟು ದಿ ಲೋಯೆಸ್ಟ್ ನಂಬರ್ ರೂಲ್ನ ನಿಮ್ಮ ಪ್ರಕಾರ ನಂಬರ್ನ ಕೊಡ್ತಾ ಹೋಗ್ತೀರಾ. ಬಟ್ ಬರೀಬೇಕಾದ್ರೆ ಯು ಹ್ಯಾವ್ ಟು ರೈಟ್ ಅಕಾರ್ಡಿಂಗ್ ಟು ದಿ ಆಲ್ಫಾಬೆಟಿಕಲ್ ಆರ್ಡರ್. ಎಮ್ ಮತ್ತು ಎಸ್ನ ತೊಗೋಬೇಕು. ಸೊ ಐಸೋಪ್ರೋಪೈಲು 5th ಕಾರ್ಬನ್ ಆಟಮ್ ಇದೆ, ಹಾಗಾಗಿ ಅದನ್ನು ಬರೀಬೇಕು. ಐಸೋಪ್ರೋಪೈಲ್ 4 ಮೀಥೈಲ್ ನಾನೇನಂತ ನೀವು ಏನು ಮಾಡ್ತೀರಾ ಹೆಸರು ಕೊಡ್ತಾ ಹೋಗ್ತೀರಾ. 9 ಕಾರ್ಬನ್ ಆಟಮ್ ಇದೆ, ಹಾಗಾಗಿ ಇದನ್ನು ಏನಂತ ಕರಿತೀರಾ ನಾನೇನಂತ ನೀವು ಕನ್ಸಿಡರ್ ಮಾಡ್ಕೊಳ್ತೀವಿ. ಆ ಥರ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಇಲ್ಲಿ ಏನಾಗ್ತಿದೆ ಅಂದರೆ 3 ಲೋಕೆಂಟ್ ಇದೆ. ಕಾರ್ಬನ್ ನಂಬರ್ 2ನಲ್ಲಿದೆ, 5ಅಲ್ಲಿದೆ, 6ಅಲ್ಲಿದೆ. ಸೊ ಈಗ ಏನಾಗ್ತಿದೆ 5 ಮತ್ತು 6ಗೆ ಹೋದಾಗ ಮತ್ತೆ ಅದು ಬ್ರ್ಯಾಂಚ್ ಆಗ್ತಾ ಇದೆ. ಸೊ ಆವಾಗ ನೀವೇನು ಮಾಡಬೇಕಾಗತ್ತೆ, ಯಾವ ರೀತಿ ಬ್ರ್ಯಾಂಚಿಂಗ್ ಆಗುತ್ತೆ ಅನ್ನೋದ್ರ ಪ್ರಕಾರ ನೀವು ನೋಡ್ಕೋಬೇಕಾಗತ್ತೆ. ಹೇಗೆ ನೀವು ಲಾಂಗ್ ಚೈನ್ನ ಯಾವ ಥರ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ ಅಂತಂದರೆ, ನಾನು ಯಾವುದು ಬ್ಲೂ ಕಲರಲ್ಲಿ ತೋರಿಸಿದ್ದೀನಲ್ಲ ದಟ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ದಿ ಲಾಂಗೆಸ್ಟ್ ಚೈನ್. ಸೊ ಹಾಗಾಗಿ ಏನಾಗ್ತಿದೆ ಲಾಂಗೆಸ್ಟ್ ಚೈನ್ನ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಎಷ್ಟಾಗ್ತಿದೆ 1 2 3 4 5 6 7 8 ಇದೆ. ಸೊ 8 ಇದ್ದರೆ ಆವಾಗ ಏನಂತ ಕರಿಬೇಕು ನಾವು ಆಕ್ಟೇನ್ ಅಂತ ಕರಿಬೇಕು. ಸೊ ಆಕ್ಟೇನ್ ಇಸ್ ದ ರೂಟ್ ವರ್ಡ್. ರೂಟ್ ವರ್ಡ್ ಏನಾಗುತ್ತೆ ಆಕ್ಟಾ ಆಗುತ್ತೆ. ಎಲ್ಲ ಕಡೆ ಸಿಂಗಲ್ ಬಾಂಡ್ ಇದೆ. ಸಫೆಕ್ಸ್ ಏನು ಬರೀತೀರಾ ಏನಿ ಬರೀತೀರಾ. ಪ್ರಿಫೆಕ್ಸ್ ಎಷ್ಟಲ್ಲಿದೆ ಪೊಸಿಷನ್ ನಂಬರ್ 2ನಲ್ಲಿದೆ ಮತ್ತು ಪೊಸಿಷನ್ ನಂಬರ್ 6ಅಲ್ಲಿದೆ ಮತ್ತು ಪೊಸಿಷನ್ ನಂಬರ್ 5ಅಲ್ಲಿದೆ. ಸೊ 2 ಮತ್ತು 6ಅಲ್ಲಿ ಏನಾಗ್ತಿದೆ ಸೇಮ್ ಗ್ರೂಪ್ ಇದೆ. ಸೊ ಹಾಗಾಗಿ ಡೈಮೀಥೈಲ್ ಅಂತ ಹೇಳ್ತೀವಿ. ಯಾವ ಗ್ರೂಪ್ ಇದೆ ಮೀಥೈಲ್ ಗ್ರೂಪ್ ಇದೆ. ಆದರೆ ಪೊಸಿಷನ್ 5 ತೊಗೊಂಡ್ರೆ 1 2 3 ಇದೆ. 3 ಗ್ರೂಪ್ ಇತ್ತು ಅಂತಂದರೆ C3H7 ಆಯಿತು. ಅದನ್ನು 5 ಐಸೋಪ್ರೊಫೈಲ್ ಅಲ್ಲ, ಇಲ್ಲಿ ಪ್ರೊಫೈಲ್ ಅಂತ ಹೇಳ್ತೀವಿ. ಲಾಂಗೆಸ್ಟ್ ಚೈನ್ ಬಂತು ಅಂತಂದರೆ ಅಂದರೆ ಡಿವೈಡ್ ಆಗ್ದಲೇ ಕಂಟಿನ್ಯೂಸ್ ಆಗಿತ್ತು ಅಂದರೆ ಪ್ರೊಫೈಲ್. 3 ಕಾರ್ಬನ್ ಆಟಮ್ ಇತ್ತು ಅಂದರೆ ಪ್ರೊಫೈಲ್ ಅಂತ ಹೇಳ್ತೀವಿ. ಒಂದು ಕಾರ್ಬನ್ ಆಟಮ್ ಮತ್ತೆ 2 ಬ್ರಾಂಚ್ ಆಗಿದ್ದರೆ ಅವಾಗ ಅದನ್ನು ಐಸೋಪ್ರೊಫೈಲ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಐಸೋಪ್ರೊಫೈಲ್ ಆ್ಯಂಡ್ ಪ್ರೊಪೈನ್. ಸೊ ಇದನ್ನು ನೋಡ್ಕೋಬೇಕಾಗತ್ತೆ. ಸೊ ಲಾಂಗೆಸ್ಟ್ ಚೈನ್ ಯಾವುದು ಅಂದರೆ ಯಾವುದು ಬ್ಲೂ ಕಲರ್ ತೋರಿಸಿದ್ರಲ್ಲ ಅದು ಲಾಂಗೆಸ್ಟ್ ಚೈನ್ ಆಗುತ್ತೆ. ಪೊಸಿಷನ್ ನಂಬರ್ 2 ಪೊಸಿಷನ್ ನಂಬರ್ 6ಅಲ್ಲಿ ಏನಾಗ್ತಿದೆ ಮೀಥೈಲ್ ಗ್ರೂಪ್ ಇದೆ. 2 ಸಲ ಸೇಮ್ ಗ್ರೂಪ್ ರಿಪೀಟ್ ಆಗಿದೆ, ಹಾಗಾಗಿ ಮೀಥೈಲ್ ಅಂತ ಹೇಳ್ತೀವಿ. ಪೊಸಿಷನ್ 5ಅಲ್ಲಿ ಏನಾಗ್ತಿದೆ ಪ್ರೊಪೈಲ್ ಗ್ರೂಪ್ ಇದೆ, ಹಾಗಾಗಿ 2,6 ಡೈಮೀಥೈಲ್ 5 ಪ್ರೊಪೈಲ್ ಆಕ್ಟೇನ್ ಅಂತ ನಾವು ಇದಕ್ಕೆ ನೇಮ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನೇಮಿಂದ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಇತ್ತು ಅಂತ ಇಟ್ಕೊಳ್ಳೋಣ. ಅವಾಗ ಏನು ಮಾಡಬೇಕು ಅಂತಂದರೆ ಅದನ್ನು ನಾನು ಕನ್ಸಿಡರ್ ಮಾಡ್ಕೋಬೇಕು. ಆ ರೀತಿ ಕನ್ಸಿಡರ್ ಮಾಡ್ಕೊಂಡ್ರಾಗ ಇದಕ್ಕೆ ಹೆಂಗೆ ಹೇಳ್ತೀನಿ ಅಂತಂದರೆ ಈ ರೀತಿ ನಾನು ನೇಮ್ ಮಾಡ್ತಾ ಹೋಗ್ತೀನಿ. 2,6 ಡೈಮೀಥೈಲ್ 5 ಪ್ರೊಪೈಲ್ ಆಕ್ಟೇನ್ ಅಂತ ನಾನು ಈ ಕಾಂಪೌಂಡ್ನ ನೇಮ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಇವಾಗ ಈ ಕಾಂಪೌಂಡ್ನ ತೊಗೊಂಡೆ ಮಚ್ ಮೋರ್ ಕಾಂಪ್ಲಿಕೇಟೆಡ್ ಆಗಿರುವಂಥದ್ದು. ಸೊ ಇಲ್ಲೇನಾಗ್ತಿದೆ 9 ಕಾರ್ಬನ್ ಆಟಮ್ ಇದೆ. ಸೊ ಇಲ್ಲಿ ನೋಡಿ ಇಲ್ಲಿ ನಾನೇನಿದೆಯಲ್ಲ ಇಲ್ಲೊಂದು ಬ್ಲೂ ಕಲರ್ ಡಾಟ್ ತೋರಿಸಿದ್ನಲ್ಲ ಅಲ್ಲೇನಾಗ್ತಿದೆ ಅಂದರೆ ಮತ್ತೆ ಬ್ರಾಂಚಿಂಗ್ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಕಾರ್ಬನ್ ನಂಬರ್ 1 ಅಂತೀವಿ, 2 ಅಂತೀವಿ, 3 ಅಂತೀವಿ, ಮತ್ತು ಇಲ್ಲಿ ಕಂಟಿನ್ಯೂಸ್ ಚೈನ್ ಇದೆ, ಮತ್ತು ಇಲ್ಲೂ ಏನಾಗ್ತಿದೆ ಅದು ಡಿವೈಡ್ ಆಗ್ತಾ ಇದೆ. ಸೊ ನೀವು ಆವಾಗ ಏನು ಮಾಡ್ಕೋಬೇಕಾಗತ್ತೆ, ಆ ಪೊಸಿಷನಲ್ಲಿ ನೀವೇನು ಮಾಡಬೇಕಾಗತ್ತೆ ವಿತಿನ್ ದಿ ಸ್ಕ್ವೇರ್ ಬ್ರಾಕೆಟ್ನ ಅಲ್ಲಿ ಬರಿಬೇಕಾಗತ್ತೆ. ಸೊ ಅಲ್ಲಿ ಎಷ್ಟಿದೆ
ನಂಬರ್ 1 ಅಂತ ಬರೆದಿರೋದನ್ನೆಲ್ಲ ಬ್ಲೂ ಡಾಟ್ ಇದೆಯಲ್ಲ, ಅಲ್ಲಿ ಏನಾಗ್ತಿದೆ ಅಂತಂದರೆ ಒಂದು ಪ್ರೊಪೈಲ್ ಗ್ರೂಪ್ ಇದೆ, ಇನ್ನು 2 ಏನಾಗ್ತಿದೆ ಮಿಥೈಲ್ ಗ್ರೂಪ್ ಇದೆ. ಸೊ ಹಾಗಾಗಿ ಅದನ್ನೇನು ಹೇಳ್ತೀನಿ, ಅದು ಎಲ್ಲಿ ಬ್ರಾಂಚಿಂಗ್ ಆಗಿದೆ 5th ಕಾರ್ಬನ್ ಆಟಮ್ ಅಂದರೆ ಮೇನ್ ಬ್ರಾಂಚಲ್ಲಿ ಪೇರೆಂಟ್ ಚೈನಲ್ಲಿ 5th ಆಗ್ತಿದೆ. ಮತ್ತು ಅದೇನಾಗ್ತಿದೆ ಸಬ್ ಡಿವಿಷನ್ ಆಗ್ತಾ ಇದೆ. ಎಲ್ಲಿ ಸಬ್ ಡಿವಿಷನ್ ಆಗ್ತಾ ಇದೆ, ಅಲ್ಲಿ 5th ಪೊಸಿಷನಲ್ಲಿ ಸಬ್ ಡಿವಿಷನ್ ಆಗ್ತಾ ಇದೆ. ಯಾವ ಥರ ಆಗ್ತಿದೆ, ಆ ಕಾರ್ಬನ್ ಆಟಮ್ ಹೆಂಗೆ ಸ್ಪ್ಲಿಟ್ ಆಗಿದೆ, 1,1 ಡೈ ಮಿಥೈಲ್ ಪ್ರೊಪೈಲ್. ನಾನು ಅದಕ್ಕೆ ಎಕ್ಸಾಂಪಲ್ನ ಅದಕ್ಕೆ ನೇಮ್ನ ಕೊಡಬೇಕಾಗತ್ತೆ. ಸೊ ಕಂಟಿನ್ಯೂಸ್ ಚೈನ್ನ ಕನ್ಸಿಡರ್ ಮಾಡಿಕೊಂಡ್ರೆ ನನಗೇನಾಗುತ್ತೆ, ನಾನೇನು ಬರುತ್ತೆ ಹೇಗಾದ್ರು ತೊಗೊಳ್ಳಿ ನೀವು, ನಾನೇನಿಸ್ತಾ 9 ಕಾರ್ಬನ್ ಆಟಮ್ ಇರುವಂಥದ್ದೇ ಪೇರೆಂಟ್ ಚೈನ್ ಆಗುತ್ತೆ. ಬಟ್ ಬ್ರಾಂಚಿಂಗ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ಬ್ರಾಂಚಿಂಗ್ ಮತ್ತೆ ಫರ್ದರ್ ಆಗುತ್ತೆ. ಆ ಕಾರ್ಬನ್ ಆಟಮ್ ಬ್ರಾಂಚಿಂಗ್ ಒಳಗಡೆ ಬ್ರಾಂಚಿಂಗ್ ಆಯಿತು ಅಂದರೆ ಆವಾಗ ನಾನು ಅದನ್ನು ಬ್ರಾಕೆಟ್ ಒಳಗಡೆ ನಾನು ನೇಮ್ ಮಾಡ್ತಾ ಹೋಗ್ತೀನಿ. ಇದು ಒನ್ ಸೆಟ್ ಆಫ್ ರೂಲ್ಸು. ಅಂದರೆ ಈಗ ಏನು ಹೇಳ್ತೀರಾ, ಫಸ್ಟು ಲೋಕೆನ್ಸ್ನ ಬರಿತೀರಾ, ನೆಕ್ಸ್ಟ್ ಅದಾದಮೇಲೆ ಪ್ರಿಫೆಕ್ಸಸ್ನ ಬರಿತೀರಾ, ಅದಾದಮೇಲೆ ರೂಟ್ ವರ್ಡ್ನ ಬರಿತೀರಾ, ಪ್ರೈಮರಿ ಸಫೆಕ್ಸ್ನ ಬರಿತೀರಾ, ಸೆಕೆಂಡರಿ ಸಫೆಕ್ಸ್ನ ಬರೆದು ಮಾಡ್ತೀರಾ. ಸೊ ಇದುವರೆಗೂ ನಾನು ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ನ ಕೊಟ್ಟೆ. ವಿತ್ ಫಂಕ್ಷನಲ್ ಗ್ರೂಪ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಈಗ ಫಂಕ್ಷನಲ್ ಗ್ರೂಪ್ ಇತ್ತು ಅಂತಂದರೆ ಅದನ್ನು ನಾವು ಸೆಕೆಂಡರಿ ಸಫೆಕ್ಸ್ ಅಂತ ಕರಿತೀವಿ. ಪ್ರತಿಯೊಂದೊಂದು ಫಂಕ್ಷನಲ್ ಗ್ರೂಪ್ಗೆ ತಂದೆ ಆದಂಥ ಸಫೆಕ್ಸ್ಗಳಿರುತ್ತೆ, ಅದನ್ನು ಯೂಸ್ ಏನು ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ. ಸೊ ಈಗ ಆಲ್ಕೋಹಾಲ್ಸ್ ಇತ್ತು ಅಂತಂದರೆ ಅವಾಗ ನಾವೇನು ಮಾಡ್ತೀವಿ, ಯಾವ ಗ್ರೂಪ್ ಇರುತ್ತೆ, ಫಂಕ್ಷನಲ್ ಗ್ರೂಪ್ OH ಇರುತ್ತೆ. ಏನು ಬರಿತೀರಾ, ಸೆಕೆಂಡ್ರಿ ಸಫೆಕ್ಸ್ ಏನು ಬರಿತೀರಾ ಅಂದರೆ OL ಅಂತ ಬರಿತೀರಾ. ಸಫೆಕ್ಸ್ ಅಂದರೆ ಏನು, ರೂಟ್ ವರ್ಡ್ ಆದಮೇಲೆ ಬರುವಂಥದ್ದು. ದಟ್ ಈಸ್ ದ ಒನ್ ವಿಚ್ ಗೋಯಿಂಗ್ ಟು ಡಿಸೈಡ್ ದಿ ಕೆಮಿಕಲ್ ಪ್ರಾಪರ್ಟಿ ಆಫ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್. ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದಿ ಹೌ ಮೆನಿ ನಂಬರ್ ಆಫ್ ಕಾರ್ಬನ್ ಆರ್ ಹೌ ಮೆನಿ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಆರ್ ಪ್ರೆಸೆಂಟ್ ಆರ್ ವಾಟ್ ಆರ್ ದಿ ಡಿಫರೆಂಟ್ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್. ವಿ ಆರ್ ನಾಟ್ ಬಾದರ್ಡ್. ವಿ ಆರ್ ಬಾದರ್ಡ್ ಓನ್ಲಿ ಅಬೌಟ್ ದಿ ವಾಟ್ ಇಸ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಫಂಕ್ಷನಲ್ ಗ್ರೂಪ್ ಏನಿರ್ತಲ್ಲ ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಫಂಕ್ಷನಲ್ ಗ್ರೂಪ್ ಯಾವುದಿದೆ ಅಂತ ನೀವೇನು ಮಾಡಬೇಕಾಗತ್ತೆ, ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಆಲ್ಕೋಹಾಲ್ಸ್ಗಾದರೆ OH ಗ್ರೂಪ್ ಇರುತ್ತೆ ಫಂಕ್ಷನಲ್ ಗ್ರೂಪು. ಸಫೆಕ್ಸ್ ಏನು ಬರಿತೀರಾ ಅಂದರೆ ಸೆಕೆಂಡ್ರಿ ಸಫೆಕ್ಸು OL ಅಂತ ಬರಿತೀರಾ. ಆಲ್ಡಿಹೈಡ್ಸ್ ಅಂದರೆ CHO ಗ್ರೂಪ್ ಇರುತ್ತೆ, AL ಇಂದ ಎಂಡ್ ಮಾಡ್ತೀರಾ. ಸಫೆಕ್ಸ್ ಯಾವಾಗಲೂ ಆಫ್ಟರ್ ದಿ ರೂಟ್ ವರ್ಡ್ ಬರುತ್ತೆ, ಎಂಡ್ ಇರುತ್ತೆ. ಫಸ್ಟು ಪ್ರೈಮರಿ ಸಫೆಕ್ಸ್ ಆಗುತ್ತೆ, ಅದಾದಮೇಲೆ ನಾವು ಸೆಕೆಂಡ್ರಿ ಸಫೆಕ್ಸ್ನ ಬರಿತಾ ಹೋಗ್ತೀವಿ. ಕೀಟೋನ್ಸ್ ಇರ್ಬೋದು, ONE ಇಂದ ಎಂಡ್ ಮಾಡ್ತೀವಿ. ಆಸಿಡ್ಸ್ OIC ಆಸಿಡ್, COOH ಗ್ರೂಪ್ ಅದು ಫಾರ್ಮುಲಾ ಬರ್ಕೊಳ್ತೀವಿ. ಎಷ್ಟು COOR O8 ಅಂತ ಹೇಳ್ತೀವಿ. ಆ ಥರ ಅಮೈನ್ಸ್ಗಾದರೆ NH2 ಹೇಳ್ತೀವಿ, ಅಮೈಡ್ಸ್ಗಾದರೆ CONH2 ಹೇಳ್ತೀವಿ, ಅಮೈಡ್ಸ್ ಅಂತ ಹೇಳ್ತೀವಿ, ನೈಟ್ರೈಲ್ ಅಂತ ಹೇಳ್ತೀವಿ, ಥಯೋ ಆಲ್ಕೋಸ್ ಅಂತ ಹೇಳ್ತೀವಿ, ಆ್ಯಸಿಡ್ ಕ್ಲೋರೈಡ್ಸ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಫಂಕ್ಷನಲ್ ಗ್ರೂಪ್ಗೆ ತಂದೆ ಆದಂಥ ಸಫೆಕ್ಸ್ಗಳಿರುತ್ತೆ, ಅದನ್ನು ನಾನು ಏನು ಮಾಡಬೇಕಾಗತ್ತೆ, ಆಫ್ಟರ್ ದಿ ರೂಟ್ ಆ್ಯಡ್ ಮಾಡಬೇಕಾಗತ್ತೆ. ಆ ಥರ ಅಂಥದ್ದು ಒಂದಷ್ಟು ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಸೊ ಇವಾಗ ನಾನು ಫಸ್ಟ್ ಏನು ಮಾಡಬೇಕಾಗತ್ತೆ, ಲೋಕೆಂಟ್ನ ಹೇಳಬೇಕಾಗತ್ತೆ, ಎಲ್ಲಿ ಡಿವಿಷನ್ ಇದೆ ಅಂತ ನೋಡ್ಕೋಬೇಕಾಗತ್ತೆ. ಸೊ ಕಾರ್ಬನ್ ನಂಬರ್ 3 ಅಗೇನ್ ನೀವು ಇದು ಲೋಯೆಸ್ಟ್ ನಂಬರ್ ರೂಲ್ನ ಕೊಟ್ಟಾಗ ಲೋಕೆಂಟ್ನ ಮೆನ್ಷನ್ ಮಾಡಬೇಕಾದ್ರೆ ನಿಮ್ಮ ಕಾಂಪೌಂಡಲ್ಲಿ 3 ಇರ್ಬೋದು, ಫಂಕ್ಷನಲ್ ಗ್ರೂಪ್ ಇರ್ಬೋದು, ಅನ್ಸ್ಯಾಚುರೇಷನ್ ಇರ್ಬೋದು, ಸಬ್ಸ್ಟಿಟ್ಯೂಯೆಂಟ್ ಇರ್ಬೋದು. ಫಸ್ಟ್ ಪ್ರಿಫರೆನ್ಸ್ ಅಂದರೆ ಲೋಯೆಸ್ಟ್ ನಂಬರ್ ನೀವು ಯಾವುದಕ್ಕೆ ಕೊಡಬೇಕು ಅಂದರೆ ಫಂಕ್ಷನಲ್ ಗ್ರೂಪ್ ಇದ್ದರೆ ಫಂಕ್ಷನಲ್ ಗ್ರೂಪ್ ಶುಡ್ ಹ್ಯಾವ್ ಲೋಯೆಸ್ಟ್. ನಿಮ್ಮ ಕಾಂಪೌಂಡಲ್ಲಿ ಫಂಕ್ಷನಲ್ ಗ್ರೂಪು, ಸಬ್ಸ್ಟಿಟ್ಯೂಯೆಂಟು ಮತ್ತು ಅನ್ಸ್ಯಾಚುರೇಷನ್ ಇದ್ದರೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಲೋಯೆಸ್ಟ್ ನಂಬರ್ ಶುಡ್ ಬಿ ಗಿವನ್ ಟು ದಿ ಫಂಕ್ಷನಲ್ ಗ್ರೂಪ್, ದೆನ್ ಟು ದಿ ಅನ್ಸ್ಯಾಚುರೇಷನ್, ಮೇ ಬಿ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್, ದೆನ್ ಟು ದಿ ಸಬ್ಸ್ಟಿಟ್ಯೂಯೆಂಟ್. ಆ ರೀತಿಯಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಸೆಕೆಂಡ್ ಪೊಸಿಷನಲ್ಲಿ C ಡಬಲ್ ಬಾಂಡ್ O ಏನಿದೆಯಲ್ಲ, ಕಿಟೋನಿಕ್ ಗ್ರೂಪ್ ಇದೆಯಲ್ಲ, ಅದು ಫಂಕ್ಷನಲ್ ಗ್ರೂಪು, ಅದು ಪ್ರೆಸೆಂಟೆಡ್ ಕಾರ್ಬನ್ ನಂಬರ್ 2ನಲ್ಲಿದೆ. ನಾನು ಈ ರೀತಿಯಿಂದ ರೈಟಿಂದ ನಂಬರ್ ಕೊಡೋಕ್ಕೆ ಬರಲ್ಲ, ನಾನು ಲೆಫ್ಟಿಂದನೇ ಕೊಡಬೇಕಾಗತ್ತೆ. ಹಾಗಾಗಿ ಲೋಕೆಂಟ್ನ ನಾನು ಎಲ್ಲಿ ತೋರಿಸ್ಬೇಕಾಗತ್ತೆ, ಥರ್ಡ್ ಪೊಸಿಷನಲ್ಲಿ ತೋರಿಸ್ಬೇಕಾಗತ್ತೆ. ಏನಿದೆ ಲೋಕೆಂಟ್ಗೆ ಏನು ಅಟ್ಯಾಚ್ ಆಗಿದೆ, ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಅದನ್ನು ಮಿಥೈಲ್ ಅಂತ ಕರಿತೀನಿ. ಸೊ ರೂಟ್ ವರ್ಡ್ನ ಕನ್ಸಿಡರ್ ಮಾಡಿಕೊಂಡ್ರೆ 1 2 3 4 5 ಇದೆ, ಹಾಗಾಗಿ ಪೆಂಟಾ ಅಂತ ಹೇಳ್ತೀನಿ. ಸೊ ನೀವು ಫಂಕ್ಷನಲ್ ಗ್ರೂಪಲ್ಲಿ ಏನಾದರೂ ಕಾರ್ಬನ್ ಇದ್ದರೆ ದಟ್ ಕಾರ್ಬನ್ ಆಲ್ಸೋ ಯು ಹ್ಯಾವ್ ಟು ಕನ್ಸಿಡರ್ ಮಾಡಬೇಕಾದ್ರೆ ಯೂಶಲಿ ಏನಾಗುತ್ತೆ, ಆ್ಯಸಿಡು ಮತ್ತು ಆಲ್ಡಿಹೈಡ್ಸ್ ಎಲ್ಲ ಬಂದರೆ ಟರ್ಮಿನಲ್ ಕಾರ್ಬನ್ ಆಟಮ್ಸ್ ಎಲ್ಲ ಇರುತ್ತೆ. ಯೂಶಲಿ ಆ ಕಾರ್ಬನ್ ಆಟಮ್ನ ನೀವು ತಪ್ಪು ಬಿಟ್ಬಿಡೋವಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಏನು ಮಾಡಬೇಕು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಲಾಂಗೆಸ್ಟ್ ಚೈನ್ ರೂಲಲ್ಲಿ ಏನು ಹೇಳ್ತಾರೆ ಅಂದರೆ ನಂಬರ್ ಆಫ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ಇನ್ ಎ ಕಂಟಿನ್ಯೂಸ್ ಚೈನ್ ಅಂತ ಹೇಳ್ತಾರೆ. ಕಂಟಿನ್ಯೂಸ್ ಚೈನಲ್ಲಿ ಇತ್ತು ಅಂತಂದರೆ ಎಲ್ಲೂ ಬ್ರೇಕ್ ಆಗಿಲ್ಲ, ಕಾರ್ಬನ್ ಲಿಂಕೇಜ್ ಇತ್ತು ಅಂದರೆ ಅದನ್ನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ, ಪೆಂಟೆಯನ್ನು ತೊಗೋಬೇಕಾಗತ್ತೆ. ಎಲ್ಲನೂ ಸಿಂಗಲ್ ಬಾಂಡಿಂದನೇ ಸ್ಯಾಟಿಸ್ಫೈ ಆಗಿದೆ. ಪ್ರೈಮರಿ ಸಫೆಕ್ಸ್ ಏನೇ ಆಯಿತು. ಸೆಕೆಂಡರಿ ಸಫೆಕ್ಸ್ ಅಂದರೆ ನನಗೇನಾಗ್ತಿದೆ, ಓನ್ ಬರ್ತಾಯಿದೆ, ಅದು ಎಲ್ಲಿ ಅಟ್ಯಾಚ್ ಆಗಿದೆ, ಅಟ್ಯಾಚ್ ಸೆಕೆಂಡ್ ಕಾರ್ಬನ್ ಆಟಮ್. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಲೋಕೆಂಡ್ನ ಫಂಕ್ಷನಲ್ ಗ್ರೂಪ್ ಇರೋವಂಥ ಲೋಕೆಂಡ್ನ ಇಲ್ಲಿ ಬರ್ಕೊಳ್ತೀನಿ, 2 ಓನ್ ಆಗುತ್ತೆ. ಹಂಗಾಗಿ ಈ ಕಾಂಪೌಂಡನ್ನು ನೇಮ್ ಮಾಡಿ ಅಂದರೆ ಏನು ಹೇಳಬೇಕು, 3 ಮಿಥೈಲ್ ಪೆಂಟ್ 2 ಓನ್ ಅಂತ ನಾನು ನೇಮ್ ಮಾಡಬೇಕಾಗತ್ತೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಆಯಿತಾ, COOH ಗ್ರೂಪ್. ಸೊ ಇಲ್ಲಿ ಲೋಕೆಂಟು ಇಲ್ಲ ಮತ್ತು ಪ್ರಿಫೆಕ್ಸಸ್ಸು ಇಲ್ಲ, ಡೈರೆಕ್ಟಾಗಿ ಏನಾಗಿದೆ, ರೂಟ್ ವರ್ಡ್ ಆಗಿದೆ. ನಾನು ಮುಂಚೆನೇ ಹೇಳ್ದಂಗೆ COOH ಗ್ರೂಪ್ ಬಂದ್ರೂ ಕಂಟಿನ್ಯೂಸ್ ಕಾರ್ಬನ್ ಆಟಮ್ ಅದರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ರೂಟ್ ವರ್ಡ್ ಏನಾಗುತ್ತೆ, ಬ್ಯೂಟಾ ಆಗುತ್ತೆ. ಎಲ್ಲ ಸಿಂಗಲ್ ಬಾಂಡಿಂದನೇ ಸ್ಯಾಟಿಸ್ಫೈ ಆಗ್ತಿದೆ. ಏನಾಗುತ್ತೆ, ಅಟ್ ಕಾರ್ಬನ್ ನಂಬರ್ 1 ಯು ಆರ್ ಗೋಯಿಂಗ್ ಟು ಹ್ಯಾವ್ OIC ಆ್ಯಸಿಡ್. ಜನರಲಿ ನಾವು 1ನಲ್ಲಿದ್ದರೆ ಹೇಳಲ್ಲ, ನಾನು ಮುಂಚೆನೇ ಹೇಳ್ದಂಗೆ ಜಸ್ಟ್ OIC ಆ್ಯಸಿಡ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನಂತ ಹೇಳ್ತೀವಿ, ಬ್ಯೂಟನೋಯಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ಮಾಡ್ಕೊಳ್ತೀವಿ.
ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಇಲ್ಲಿ. ಸೊ ಈ ಥರ ಎಕ್ಸಾಂಪಲ್ ಇದ್ದಾಗ ನಾನು ಏನು ಮಾಡಬೇಕಾಗತ್ತೆ, ಲೋಕೆಂಟ್ನ ತೊಗೋಬೇಕಾಗತ್ತೆ. ಲೋಕೆಂಟ್ನ ತೊಗೊಂಡ್ರೆ 2 ಪೊಸಿಷನ್ಗೆ 2 ಇದೆ, 2 2 ಅಂತ ತೊಗೊಳ್ತೀನಿ. ಮತ್ತು 5th ಪೊಸಿಷನ್ಗೆ ನನಗೆ ಸಬ್ಸ್ಟಿಟ್ಯೂಯೆಂಟ್ ಇದೆ ವಿಚ್ ಇಸ್ ನಾಟ್ ದಿ ಪಾರ್ಟ್ ಆಫ್ ದಿ ಪೇರೆಂಟ್ ಚೈನ್ ಇದೆ. ಹಂಗಾಗಿ ಅದನ್ನು ಲೋಕೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. 2 2 5 ಇಸ್ ಮೈ ಲೋಕೆಂಟ್. ಪ್ರಿಫೆಕ್ಸ್ ಏನು, CH3 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 3 ಕಡೆಗಿದೆ, CH3 ಅಂತ ಬರಿತೀನಿ. ರೂಟ್ ವರ್ಡ್ ಏನು, R ಕಾರ್ಬನ್ ಆಟಮ್ ಇದೆ, ಹೆಕ್ಸಾ ಅಂತ ಹೇಳ್ತೀನಿ. ಸಫೆಕ್ಸ್ ಏನು ಅಂತಂದರೆ ಪ್ರೈಮರಿ ಸಫೆಕ್ಸ್ ಮಾತ್ರ ಇದೆ, ಏನಿ ಅಂತ ಹೇಳ್ತೀನಿ. ಹಂಗಾಗಿ ಇದನ್ನ ನೇಮ್ ಮಾಡಿ ಅಂತಂದರೆ 2 2 5 ಟ್ರೈಮೀಥೈಲ್ ಹೆಕ್ಸೇನ್ ಅಂತ ನಾನು ನೋಡ್ಕೋಬೇಕಾಗತ್ತೆ. ಅದೇ ರೀತಿ ಈಗ ನಾನು CH2 CH ಇನ್ನೊಂದು ಆಲ್ಡಿಹೈಡ್ನ ತೊಗೊಳ್ತಾ ಇದ್ದೀನಿ. ಆಲ್ಡಿಹೈಡ್ ಗ್ರೂಪ್ ಇದ್ದರೆ ಏನು ಹೇಳ್ತೀರಾ ನೀವು, ಎಲಿಂದ ಮೆನ್ಷನ್ ಮಾಡ್ತೀರಾ. ENE ಇದೆ, ಪ್ರೋಪ್ ಇನ್ ಆಲ್ ಅಂತ ಮಾಡ್ತೀರಾ. EN AL ಬರುತ್ತೆ. EN ಏನು ರೆಪ್ರೆಸೆಂಟ್ ಮಾಡುತ್ತೆ, ಡಬಲ್ ಬಾಂಡ್ ಇದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಮದು AL ಏನಿದೆಯಲ್ಲ ದಟ್ ರೆಪ್ರೆಸೆಂಟ್ಸ್ ದಿ ಆಲ್ಕೋಹಾಲಿಕ್ ಗ್ರೂಪ್. ಸೊ ನೀವು ನೋಡ್ಕೋಬೇಕಾಗತ್ತೆ ನಿಮ್ಮದ್ರಲ್ಲಿ ಪ್ರೈಮರಿ ಸಫೆಕ್ಸ್ ಏನಿದೆ, ಸೆಕೆಂಡರಿ ಸಫೆಕ್ಸ್ ಏನಿದೆ, ಅಕಾರ್ಡ್ ನೀವು ಏನು ಮಾಡಬೇಕಾಗತ್ತೆ ಅದನ್ನು ನೋಡ್ಕೋಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. CH3 CH2 OH ಇದೆ. OH ಇದ್ದರೆ ಆಲ್ಕೋಹಾಲ್ ಇದ್ದರೆ ಎಲಿಂದ ಮೆನ್ಷನ್ ಮಾಡಬೇಕು. ಎಲ್ಲ ಸಿಂಗಲ್ ಬಾಂಡೇ ಇದೆ, ಏನಿ ಇದೆ. ಸೊ 2 ಕಾರ್ಬನ್ ಆಟಮ್ ಇದೆ. 2 ಕಾರ್ಬನ್ ಆಟಮ್ ಇದ್ದರೆ ಅವಾಗ ಅದಕ್ಕೆ ಏನಂತ ಕರಿಬೇಕು, ನಾನು ಎಚ್ ಅಂತ ಕರಿತೀನಿ. ಸೊ ಈ ಕಾಂಪೌಂಡ್ಗೆ ಏನಂತ ಕರಿತೀನಿ, ನಾನು ಎಥೆನಾಲ್ ಅಂತ ನಾನು ಮಾಡ್ತೀನಿ. ಅದೇ ರೀತಿ ಈಗ ಇನ್ನೊಂದು ಅಮೈನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಲೋಕೆಂಟು ಇಲ್ಲ, ಪ್ರಿಫೆಕ್ಸು ಇಲ್ಲ. ರೂಟ್ ವರ್ಡ್ ತೊಗೊಂಡ್ರೆ 3 ಕಾರ್ಬನ್ ಆಟಮ್ ಇದೆ, ಪ್ರೋಪ್ ಆಗುತ್ತೆ. ಎಲ್ಲ ಸಿಂಗಲ್ ಬಾಂಡ್ ಇದೆ, ಏನಿ ಆಗುತ್ತೆ. ಪೊಸಿಷನ್ ನಂಬರ್ 1ಅಲ್ಲಿ ಯು ಶುಡ್ ಗಿವ್ ದಿ ಲೋಯೆಸ್ಟ್ ನಂಬರ್ ಟು ದಿ ಕಾರ್ಬನ್ ಆಟಮ್, ಯು ಶುಡ್ ಗಿವ್ ದಿ ಲೋಯೆಸ್ಟ್ ಲೋಕೆಂಟ್ ನಂಬರ್ ಫಾರ್ ದಿ ಫಂಕ್ಷನಲ್ ಗ್ರೂಪ್. ಸೊ ಹಾಗಾಗಿ ಏನು ಮಾಡ್ತೀನಿ, 1 ಅಮೈನ್ ಹೇಳ್ತೀನಿ. ಯೂಶಲಿ 1 ಅಮೈನ್ ನಾನು ಹೇಳಲ್ಲ, 3 ಕಾರ್ಬನ್ ಆಟಮ್ ಇರೋದಕ್ಕೋಸ್ಕರ ಇದಕ್ಕೆ ಏನಂತ ಕರಿತೀನಿ, ನಾನು ಅಮೈನ್ ಅಂತ ಕರಿತೀನಿ. ಅದೇ ರೀತಿ ನೀವು ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. CL ಇರೋವಂಥದ್ದು. CN ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ಆ CN ಇರೋದಕ್ಕೆ ನೈಟ್ರೈಲ್ ಗ್ರೂಪ್ ಅಂತ ಹೇಳ್ತೀವಿ. ಸೊ 3 ಕಾರ್ಬನ್ ಆಟಮ್ ಇದೆ. ಸೊ ಇಲ್ಲಿ ಅಗೇನ್ ಇಟ್ಸ್ CN ಇದೆ, ಕಂಟಿನ್ಯೂಸ್ ಚೈನಲ್ಲಿ ಇದ್ದರೂ ಆ CNಲ್ಲಿ ಇರುವಂಥ ಸೀನು ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ 3 ಕಾರ್ಬನ್ ಆಟಮ್ ಇದೆ, ಪ್ರೋಪ್ ಆಗುತ್ತೆ. ಎಲ್ಲ ಸಿಂಗಲ್ ಬಾಂಡಿಂದ ಸ್ಯಾಟಿಸ್ಫೈ ಆಗ್ತಿದೆ, ಏನಿ ಬರಿತೀರಾ. ಸೆಕೆಂಡ್ರಿ ಸಫೆಕ್ಸ್ ಏನಾಗಿದೆ ಅಂದರೆ ನೈಟ್ರೈಲ್ ಇದೆ. ಹಂಗಾಗಿ ಇದನ್ನು ಪ್ರೋಪ್ 1 ನೈಟ್ರೈಲ್ ಅಂತ ನೇಮ್ ಮಾಡ್ತೀನಿ. ಅಗೇನ್ ಇಲ್ಲಿ ನೋಡ್ಕೊಳ್ಳಿ, ಒಂದು ಅನಿಮೇಟೆಡ್ ಚಿತ್ರ ಇದೆ. ಇಲ್ಲೇನು ಹೇಳ್ತಿದೆ ಅಂದರೆ ನಾನ್ಸೆನ್ಸ್, ಐ ಡಿಡ್ ನಾಟ್ ಆಸ್ಕ್ ಯು ಟು ಬ್ರಿಂಗ್ ದಿ ಹೋಲ್ ಮಾಲಿಕ್ಯುಲರ್ ಮಾಡೆಲ್. ಅವ್ನಿಗೆ ಹೇಳಿದ್ದಾರೆ ಮಾಲಿಕ್ಯುಲರ್ ಮಾಡೆಲ್ ತೊಗೊಂಡು ಬಾ ಅಂತ. ಡೋಂಟ್ ಬ್ರಿಂಗ್ ದಿ ಮಾಲಿಕ್ಯುಲರ್ ಮಾಡೆಲ್, ಜಸ್ಟ್ ಬ್ರಿಂಗ್ ಇಟ್ಸ್ IUPAC ನೇಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಮಾಲಿಕ್ಯೂಲು ತುಂಬ ದೊಡ್ಡದಾಗಿರ್ಬೋದು, ಆದರೆ IUPAC ನೇಮು ಸಿಂಪಲಾಗಿ ನಮಗೆ ಇರ್ಬೋದು. ಸೊ ಆ ರೀತಿಯಾಗಿ ಇದೆ. ಸೊ ನಿಮಗೆ ನೋಡೋದಕ್ಕಷ್ಟೇ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಸ್ಟ್ರಕ್ಚರ್ಸು ತುಂಬ ದೊಡ್ಡದಿದೆ ಅನಿಸುತ್ತೆ. ಆದರೆ ನೀವು ನೇಮ್ ಮಾಡಿದಾಗ ಸಿಂಪಲ್ಲಾಗಿ ಅದು ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸು ಕಾಂಪ್ಲಿಕೇಟೆಡ್ ಇದೆ, ಕಷ್ಟ ಆಗ್ತಿದೆ, ಅರ್ಥ ಆಗಲ್ಲ ಅನ್ನೋರಿಗೆ ನಥಿಂಗ್ ಟು ವರಿ, ಬಿಕಾಸ್ ಕಾರ್ಬನ್ ಹ್ಯಾಸ್ ಓನ್ಲಿ 4 ಬಾಂಡ್ಸ್. ಒಂದು ಕಾರ್ಬನ್ಗೆ 4 ಬಾಂಡ್ ಇರೋಕ್ಕೆ ಸಾಧ್ಯ. ಸೊ 4 ಬಾಂಡ್ ಬಿಟ್ಟು ಎಕ್ಸ್ಟ್ರಾ ಬಾಂಡ್ ತೊಗೊಳಕ್ಕಾಗಲ್ಲ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಸ್ಕಿಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಯೂಸ್ ಮಾಡ್ಕೊಂಡು, ಯೂಸ್ ಯುವರ್ ಕಾಮನ್ ಸೆನ್ಸ್. ಏನು ರೂಲ್ ಇದೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಫಂಕ್ಷನಲ್ ಗ್ರೂಪ್ ಇದೆಯಾ, ಸಬ್ಸ್ಟಿಟ್ಯೂಯೆಂಟ್ ಇದೆಯಾ, ಅನ್ಸ್ಯಾಚುರೇಷನ್ ಇದೆಯಾ, ಪ್ರೈಮರಿ ಸಫೆಕ್ಸ್ ಇದೆಯಾ, ಸೆಕೆಂಡರಿ ಸಫೆಕ್ಸ್ ಇದೆಯಾ, ಫಂಕ್ಷನಲ್ ಗ್ರೂಪ್ ಯಾವುದಿದೆ, ಪೊಸಿಷನ್ ಆಫ್ ದಿ ಫಂಕ್ಷನಲ್ ಗ್ರೂಪ್ ಯಾವುದಿದೆ, ಇದು ಬ್ರಾಂಚ್ ಚೈನ್ ಇದೆಯಾ, ಸ್ಟ್ರೈಟ್ ಚೈನ್ ಆಗಿದೆಯಾ, ನಿಮ್ಮದು ಪೇರೆಂಟ್ ಚೈನ್ ಏನಿದೆಯಲ್ಲ ಅದನ್ನು ನೀವೇನು ಮಾಡಬೇಕಾಗತ್ತೆ, ಕರೆಕ್ಟಾಗಿ ನೋಟ್ ಮಾಡ್ಕೋಬೇಕಾಗತ್ತೆ. ಅದು ಒಂಥರ ಸ್ಕಿಲ್, ನೀವು ನೋಡ್ಕೋಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ ಸ್ಕಿಲ್ಸ್ ಆರ್ ಚೀಪ್. ಹೇಗಾರು ಮಾಡಿ ನಾವು ಕಲ್ತ್ಕೊಂಡ್ಬಿಡ್ಬೋದು, ಬಟ್ ಕೆಮಿಸ್ಟ್ರಿ ಈಸ್ ಎಕ್ಸ್ಪೆನ್ಸಿವ್ ಅಂತಾರೆ. ಯು ಹ್ಯಾವ್ ಟು ಸ್ಪೆಂಡ್ ಟೈಮ್. ಈಸಿಯಾಗಿ ಯಾವುದೂ ಸಿಕ್ಕಲ್ಲ, ನಿಮಗೆ ನಿಮ್ಮದೇ ಆದಂಥ ಟೈಮ್ ಕೊಡಬೇಕಾಗತ್ತೆ. ಇದನ್ನು ಮ್ಯಾಚ್ ಓದಂಗೆ ಓದೋಕ್ಕಾಗಲ್ಲ. ಆ್ಯಕ್ಚುಲಿ ನಾವು ಇದನ್ನೆಲ್ಲ ಏನು ಮಾಡಬೇಕಾಗತ್ತೆ, ಬೋರ್ಡ್ ಮೇಲೆ ಬರೆದು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಆದರೆ ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ PPT ಮಾಡಿ PPTನಲ್ಲಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗಬೇಕು. ನೋಡೋದಕ್ಕಷ್ಟೇ ಅದು ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಇಟ್ಸ್ ವೆರಿ ಈಸಿ. ನಾನೀಗ ಈ ಎಪಿಸೋಡಲ್ಲಿ ಹೇಳಿರುವಂಥ ಇದು ಏನು ಅಂತಂದರೆ, ವಿಡಿಯೋ ಏನು ಅಂತಂದರೆ, ಅದರಲ್ಲಿ ಬರೀ ನಾನು ಏನೇನು ಹೇಳ್ತಾ ಇದ್ದೀನಿ ಅಂದರೆ ಜಸ್ಟ್ ಫಂಕ್ಷನಲ್ ಗ್ರೂಪ್, ಸಿಂಪಲ್ ಫಂಕ್ಷನಲ್ ಗ್ರೂಪ್ ಹೇಳ್ತಾ ಇದ್ದೀನಿ. ಅದರ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಬೈ ಫಂಕ್ಷನಲ್ ಕಾಂಪೌಂಡ್ನ ತೊಗೊಳ್ತೀನಿ. ಒಂದೇ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ 2 ರಿಂದ 3 ಅಥವಾ ಬೈ ಫಂಕ್ಷನಲ್ ಅಥವಾ ಮೆನಿ ಫಂಕ್ಷನಲ್ ಪಾಲಿಫಂಕ್ಷನಲ್ ಕಾಂಪೌಂಡ್ಸ್ ಇರ್ಬೋದು. ಅದಿದ್ದಾಗ ನಾನು ಹೇಗೆ ನೇಮ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗತ್ತೆ. ನಾನು ಇದು ಹೇಳಿರುವಂಥದ್ದು ವೆರಿ ಸಿಂಪಲ್. ಮೆಜಾರಿಟಿ ಆಫ್ ದಿ ಹೈಡ್ರೋಕಾರ್ಬನ್ಸ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಫ್ಯೂ ಆಫ್ ದಿ ಕಾಂಪೌಂಡ್ ವಿತ್ ಅ ಫಂಕ್ಷನಲ್ ಗ್ರೂಪ್ ಎಕ್ಸಾಂಪಲ್ ತೊಗೊಂಡು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.